ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, 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 ಶಿವನಿದ್ದರೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. 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 ಗುರು ಪ್ರೇಮಮಯ, ಗುರು ಪ್ರೇಮಮಯ, ಗುರು ಪ್ರೇಮಮಯ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜಯ. ಮಾತುಗಳನ್ನ ಕೇಳಬೇಕು, ಒಳ್ಳೆಯ ಮಾತುಗಳನ್ನ ಕೇಳಬೇಕು. ಈ ಪೃಥ್ವಿಯಲ್ಲಿ 3 ರತ್ನಗಳಿದಾವೆ, ಈ ಭೂಮಿಯಲ್ಲಿ 3 ರತ್ನಗಳಿದಾವೆ. ಮತ್ ನೀವು ಹಾಕೋಣ ಬಂಗಾರ ಅಲ್ಲ, 3 ರತ್ನಗಳಿದಾವೆ. ಯಾವುವು ಅಂತ ತಿಳ್ಕೊಂಡೆಂದು ಸುಭಾಷಿತಕಾರ ಹೇಳತ್ತಾನೆ. ಪೃಥಿವ್ಯಾಂ 3 ರತ್ನಾನಿ, ಜಲಂ ಅನ್ನಂ ಸುಭಾಷಿತಂ, ಮೂಢೈಹಿ ಪಾಷಾಣ ಖಂಡೇಶು ರತ್ನ ಸಜ್ಞಾ ವಿಧೀಯತೆ. 3 ರತ್ನಗಳು ಯಾವುವು ಅಂದ್ರೆ ಅವ್ರು ಹೇಳುತ್ತಾರೆ, ಪೃಥಿವ್ಯಾಂ 3 ರತ್ನಾನಿ ಜಲಂ. ಒಂದನೇದ್ ರತ್ನ ಯಾವುದು ಅಂದ್ರೆ ನೀರು. ನೀರಿಗೆ ರತ್ನ ಅಂತ ಕರೆದಾರ. ಅದಂಗಾಕತ್ರಿ ಅಜ್ಜರ, ಅದನ್ನೇನ್ ದರ್ಶನಕ್ ಬರ್ತತನೋ, ಅದಕ್ಕೆ ಯಾಕೆ ರತ್ನ ಅಂತ ದರ್ಶಕೊಳ್ಳೋದು ಅಷ್ಟೇ ರತ್ನ ಅಲ್ಲ. ನೀರು ಇಲ್ಲ ಅಂದ್ರೆ ನಮ್ಮ ಯಾವ ಕೆಲಸನೂ ನಡೆಯೋದಿಲ್ಲ. ನಡೀತಾವನ್ರಿ ಮನ್ಯಾಗ? ನಡೀತಾವ? ನೀರಿಲ್ಲ ಅಂದ್ರೆ ಯಾವ ಕೆಲಸನೂ ಕೂಡ ನಡೆಯಂಗಿಲ್ಲ. ಏನಿಲ್ಲ ಅಂದ್ರೂ ಬದುಕಬಹುದು, ಊಟ ಇಲ್ಲ ಅಂದ್ರೆ ಬದುಕಬಹುದು. ನೀರು ಗಾಳಿ ಇಲ್ಲ ಅಂದ್ರೆ ಬದುಕಕ್ ಸಾಧ್ಯ ಇಲ್ಲ. ಅದಕ್ಕ ನೀರಿಗೆ ಅವರು ರತ್ನ ಅಂತ ಕರೆದಾರ. ನೀರನ್ನ ಹುಡುಕಿ ಹುಡುಕಿ ಬೋರ್ ಪಾಯಿಂಟ್ ಮಾಡಿ ಮಾಡಿ ನೀವೆಲ್ಲ ಹೊಲದೊಳಗ ಬೆಳೆಗಳನ್ನು ಬೆಳಿತೀರಿ. ಒಂದ್ ಹಾಕೋದಿಲ್ಲ, ಒಂದು ಫೇಲ್ ಆದ್ರೆ ಇನ್ನೊಂದು ಹಾಕ್ತಿರಿ, ಇನ್ನೊಂದು ಫೇಲ್ ಆತ್. ಇಲ್ಲಿ ಈ ಊರಾಗ ಬೋರ್ ಅದಾವ, ಇಲ್ಲಿ ಹೊಲದಾಗ ಒಂದು ಕಡಿಮೆ ಆಗತಿ, ಇನ್ನೊಂದು ಹೊಡಿಸ್ತೀರಿ. ಹಂಗಾರ ಆ ನೀರಿನಿಂದ ನೀವೇನ್ ಮಾಡ್ತೀರಿ ಅಂದ್ರೆ ಬೆಳೆಗಳನ್ನ ಬೆಳೆದು ನೀವು ಶ್ರೀಮಂತ ಆಗಕ್ ಹೋಗಿ. ಅದೇ ನೀರಿಲ್ಲ ಅಂದ್ರ ನಾವೆಲ್ಲಿ ಶ್ರೀಮಂತ ಆಗೋದು, ನಾವೆಲ್ಲಿ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ? ಬೇಡ, ದೂರ ಆಯ್ತು. ನಿತ್ಯ ಕರ್ಮಕ್ಕೆ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳ್ಳುವಂದ್ರೆ ಹಿಡ್ಕೊಂಡು ಸಾಯಂಕಾಲ ನೀವು ಮಲಗೋವರಿಗೆ ನೀರಿಲ್ದಂಗಿದ್ರೆ ನಿನ್ನ ಬದುಕು ವ್ಯರ್ಥ ಆಗ್ತದೆ. ಮಲಮೂತ್ರ ವಿಸರ್ಜನೆಯನ್ನ ಮಾಡಿದಾಗ ನಮ್ಮನ್ನ ಸ್ವಚ್ಛ ಮಾಡೋದು ಯಾವುದು? ನೀರೇ. ಹಂಗಾರೆ ನೀರಿಗೆ ಏನಂತ ಕರೆದಾರೆ ಅಂದ್ರೆ ರತ್ನ ಅಂತ ಕರೆದಾರೆ. ನೀರನ್ನ ದೇವತೆ ಅಂತ ಕರೆದಾರ, ಗಂಗಾ. ನೀರಿಗೆ ತಾಯಿ ಹೆಸರನ್ನ ಇಟ್ಟಾರ. ಇಡೀ ಜಗತ್ತಿನೊಳಗ ಒಂದು ನದಿ ಮಾತ್ರ ಗಂಡಸರ ಹೆಸರೈತಿ, ಒಂದು. ಇನ್ನ ಇರುವಂತ ದೇಶದ ತುಂಬಾ ಇರುವಂತ ನದಿಗಳ ಹೆಸರು ಏನೈತಿ? ಹೆಣ್ಮಕ್ಳ ಹೆಸರು ಇಟ್ಟಾರ. ನಿಮ್ಮೂರಿಗೆ ಯಾವ್ದಾರ ನದಿ ಹತ್ರ ಹಾಕತನ? ಇಲ್ಲ. ಈ ಊರಿಗೆ ನೀರು ಯಾರ್ದಾರ ಬಂದ? ತರಪನಹಳ್ಳಿಗೆ ತುಂಗಭದ್ರಾ ದೊಡ್ಡದು. ಆ ಕೆರೆಗೆ ನೀರು ತುಂಗಭದ್ರಾ ಬಿಟ್ಟಿದ್ದಾರೆ. ಆ ಕೆರೆ ಅವಾಗ ಆನಂದವಾಗಿ ತುಂಬುತ್ತದೆ. ನೀರಿಗೆ ಸರ್ಕಾರವೇ ನಡಿ ಹೋಗ್ತದೆ, ಜಗಳ ಆಗ್ತವೆ. ನೀರು ಅಂದ್ರೆ ದೊಡ್ಡ ಒಂದು ಅನರ್ಘ್ಯ ರತ್ನ. ಮನೆಯೊಳಗ ನೀರು ಬೇಕು, ಹೊಲದೊಳಗ ನೀರು ಬೇಕು, ಒಂದು ಸಭೆ ಸಮಾರಂಭಗಳು ನಡೆದ್ರೆ ನೀರು ಬೇಕು. ನೀರಿಲ್ದಂಗಿದ್ರ ನಮ್ಮ ಬದುಕು ವ್ಯರ್ಥ. ಆದ್ರ ನೀರನ್ನ ಉಪಯೋಗಿಸಿಕೊಳ್ಳುವಂತ ವ್ಯವಸ್ಥೆ ನಮ್ಮಲ್ಲಿ ಬಹಳ ಕೆಟ್ಟಿದೆ. ನಲ್ಲಿ ಚಲು ಮಾಡಿದ್ರು ಅಂದ್ರ, ನಳ ಚಲು ಮಾಡಿದ್ರು ಅಂದ್ರೆ ಹೊರಂಗ ಹರ್ಕೊಂಡು ಹೋಗ್ತಾವ, ಪರಂತು ಹೋಗೋರು ಬರೋರು ಅದನ್ನ ಬಂದ್ ಮಾಡಂಗಿಲ್ಲ. ನೀರನ್ನ ಮುಂದೊಂದ್ ದಿವಸ ಈ ಅರಬ್ಬಿ ಸಮುದ್ರದೊಳಗ, ಅರಬ್ಬಿ ದೇಶದೊಳಗ ಅವರು ನಾವ್ ಹೆಂಗ ನೀರು ಬಾಟ್ಲಿ ಖರೀದಿ ಮಾಡ್ತೇವಿ, ಇಲ್ಲಿ ನಾವ್ ಹೆಂಗ ಡೀಸೆಲ್ ಪೆಟ್ರೋಲ್ ಖರೀದಿ ಮಾಡ್ತೇವಿ, ಅಲ್ಲಿ ನೀರು ಖರೀದಿ ಮಾಡ್ತಾರ. ಅವ್ರು ನೀರು ಖರೀದಿ ಮಾಡ್ತಾರ. ಅವ್ರಿಗೆ ನೀರಿಲ್ಲ. ಅಲ್ಲಿ ಬೋರ್ ತೆಗೆದ್ರ, ಬಾವಿ ತೆಗೆದ್ರ ಬರೀ ಪೆಟ್ರೋಲು ಡೀಸೆಲ್ ಬರುತ್ತೆ. ನೀರಿಗೆ ಎಷ್ಟು ಹಪಾಹಪಿ ಇದೆ ಅಂತ ತಿಳ್ಕೊಂಡ್ರೆ, ಅವರು ನೀರನ್ನ ಸಾಕ್ಷಾತ್ ದೇವರು ಅಂತ ಪೂಜೆ ಮಾಡ್ತಾರ. ನಾವು ಯಾವ್ದರ ತೊಟ್ಲು ಕಾರ್ಯ ಇದ್ದಾಗ, ಯಾವ್ದರ
ಕಾರ್ಯಕ್ರಮ ಇದ್ದಾಗ ಹೋಗಿ ಗಂಗವ್ವ ಅಂತ ತಿಳ್ಕೊಂಡು ಹೆಣ್ಮಕ್ಳನ್ನ ಕರೆಸಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಹಂಗಾರೆ ನೀರನ್ನ ಹೆಂಗ ಬಳಕೆ ಮಾಡ್ಕೋಬೇಕು ಅನ್ನೋದೇ ನಮಗ್ ಪ್ರಜ್ಞೆ ಇಲ್ಲ. ಇವತ್ತು ನೀರು ಸಿಕ್ಕರೆ ಮುಂದೊಂದು ದಿವಸ ನೀರಿನ ಪರಿಸ್ಥಿತಿ ಬಹಳ ಕಷ್ಟ ಆಗ್ತದೆ ಸ್ವಲ್ಪ ವರ್ಷಗಳು ಹೋದ ಮೇಲೆ. ಈ ಬ್ಯಾಸ್ಗಿಯಲ್ಲಿ ನಿಮ್ಮೂರಾಗ ನೀರಿನ ಕೊರತೆ ಇದ್ದೇನೆ ಇಲ್ಲ ಇಲ್ಲಲ್ಲ? ಹಾ, ಅದಕ್ಕ ನೀವು ಭಾರಿ ಆರಾಮದಿರಿ. ಒಂದೊಂದು ಬಾಗಲಕೋಟಿ, ಧಾರವಾಡ, ಗದಗ ಕಡೆ ಹೋದ್ರ ಹಳ್ಳಿ ಒಳಗ ಈ ಬ್ಯಾಸಿಗೆ ಚಲುವಾತಂದ್ರ ಪಾಪ ಅವರು ನೀರು ಟ್ಯಾಂಕರ್ ಹಚ್ಚಿ ಲೈನ್ ಪ್ರಕಾರ ಕೊಡ ತುಂಬ್ಕೊಂತಾರ. ಅಂದ್ರೆ ಅದರ ಅನುಭವ ಪಟ್ಟವರಿಗೆ ಅಷ್ಟೇ ಗೊತ್ತು ನೀರಿನ ಪರಿಸ್ಥಿತಿ. ಹಂಗಾರ ನೀರನ್ನ, ನಿಮ್ಮ ಊರಾಗ ನೀರ್ ಐತಿ ಖರೆ, ಆ ನೀರನ್ನ ಹಾಳು ಮಾಡಬೇಡ್ರಿ, ನೀರನ್ನ ವೇಸ್ಟ್ ಮಾಡಬೇಡ್ರಿ, ನೀರನ್ನ ತುಚ್ಛ ಭಾವನೆಯಿಂದ ನೋಡಬೇಡ್ರಿ. ಒಂದು ಸಂದರ್ಭದಲ್ಲಿ ಅದರ ಕೊರತೆ ಆಯಿತು ಅಂದ್ರೆ ಅವಾಗ ನೀರಿನ ವ್ಯವಸ್ಥೆ ನಮಗ್ ಗೊತ್ತಾಗ್ತದೆ. ಹಂಗಾರ ಆ ನೀರನ್ನ ಹೆಂಗ ಕಾಣಬೇಕು ಅಂದ್ರೆ ರತ್ನದಂತೆ ಕಾಣಬೇಕು. ನೀರನ್ನ ರತ್ನದಂತೆ ಕಾಣಬೇಕು. ಇನ್ನ ಒಂದನೇ ರತ್ನ ನೀರಾಯ್ತು. ಎರಡನೇ ರತ್ನ ಯಾವುದು? ಅನ್ನಂ. ನೀವು ಉಣ್ಣುವಂತ ಅನ್ನ, ಅದು ದೇವರು ಅಂತ ಕರೀತಾರೆ. ಅದು ಅನ್ನ. ನೀವು ರೊಟ್ಟಿ ಉಂಡ್ರಿ, ಎಷ್ಟರ ರೊಟ್ಟಿ ಉಂಡ್ರಿ, ಕೊನೆಗೆ ಏನು ಉಣ್ಬೇಕ್ರಿ? ಏನು ಉಣ್ತಿರ್ಲಿ ನಿಮ್ಮ ಊರಾಗ ಈ ಕಡೆ? ಮತ್ತೆ ಸುಮ್ಮನೆ ಕುಂತಿರ್ಲ ಹಿಂಗ ಉಣ್ತಿರಿಲ್ರಿ? ಕೊನೆಗೆ ಏನು ಉಣ್ತೀರಿ? ಶುಗರ್ ಇರ್ಲಿ ಸಾಮೂಲ ಸುಮ್ಮರಿ ಅವ್ರು ನೋಡ್ಯಾರ ನಮ್ದು ಅದಕ್ಕೆ. ಶುಗರ್ ಇರ್ಲಿ, ಕೊನೆಗಂತೂ ತನ್ನಾರ ಉಣ್ತಾರ ಅವ್ರು. ಅಂದ್ರೆ ಅಲ್ಲಿಗೆ ಪರಬ್ರಹ್ಮ. ಅನ್ನಕ್ಕೆ ಏನಂತ ಕರೆದಾರೆ ಅಂದ್ರೆ ಪರಬ್ರಹ್ಮ ಅಂತ ಕರೆದಿದ್ದಾರೆ. ಅನ್ನಂ ಬ್ರಹ್ಮಾತಿ ವ್ಯಜನಾತ್ ಅನ್ನದೇವ ಕಲ್ವಾನಿ ಭೂತಾನಿ. ಈ ಜಗತ್ತಿನೊಳಗ ಅನ್ನಕ್ಕೆ ಏನಕ್ಕೆ ಕರೆದಾರೆ ಅಂದ್ರೆ ಪರಬ್ರಹ್ಮ ಅಂತ ಕರೆದಿದ್ದಾರೆ. ಅನ್ನಂ ಬ್ರಹ್ಮಾತ್ ವ್ಯಜನೇತ್. ಈ ಅನ್ನ, ಅದಕ್ಕೆ ಸರ್ವಜ್ಞ ಒಂದು ವಚನದಲ್ಲಿ ಅನ್ನ ದೇವರ ಮುಂದೆ ಇನ್ನೊಂದು ದೇವರು ಉಂಟೆ. ನೀವು ಸ್ವಾಮಿಗಳು ಮನೆಗೆ ಕರೆದಾಗ ಸ್ವೀಟ್ ಮಾಡಿರ್ತೀರಿ, ರೊಟ್ಟಿ ಸುಟ್ಟಿರ್ತೀರಿ, ಸಪ್ಪು ಮಾಡಿರ್ತೀರಿ, ಎಲ್ಲ ಮಾಡಿರ್ತೀರಿ. ಸ್ವೀಟ್ ಮಾಡೇವೇನು ಸ್ವೀಟ್ ನೀಡ್ತೀರ ಮೊದಲ ಜಂಗಮ್ರಿಗೆ ಕರ್ದಾರಿ ಗೊತ್ತಿರ್ತದೆ. ಕರೀಲಿಲ್ಲ ಅಂದ್ರೆ ಶಿವಾಯನಮ್ಮ. ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಮೊದಲು ಸ್ವೀಟ್ ಮಾಡ್ತಿರೋ ಅನ್ನ ಮಾಡ್ತಿರೋ? ಅನ್ನ, ಅದ್ರ ಮೇಲೆ ಏನೂ ಇಲ್ಲ ಅಂದ್ರೆ ಹಾಲು ಸಕ್ಕರೆ ಹಾಕ್ತೀರಿ. ಹಂಗಾರೆ ಅನ್ನ ಪ್ರತಿಯೊಬ್ಬ ಜೀವಾತ್ಮನಿಗೆ ಅಷ್ಟೇ ಅಲ್ಲ, 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಬೇಕೇ. ಅನ್ನ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಅದು ಅನ್ನಂ ಬ್ರಹ್ಮಾತ್. ಈ ಅನ್ನ ಉಣ್ಲಿಲ್ಲ ಅಂದ್ರೆ ಶರೀರ ಅಂತೂ ಶಕ್ತಿ ಅಲ್ಲ. ಅದು ಅನ್ನ ಖರೆ ಅಂದ್ರೆ ಶಕ್ತಿ ಅಲ್ಲ. ಆದರೂ ಕೊನೆಗೆ ಒಂದು ತೃಪ್ತಿ ಕೊಡುವಂತ ಶಕ್ತಿ ಎದರಲ್ಲಿದೆ, ಇಲ್ಲಿಂದ ಅನ್ನದಲ್ಲಿದೆ. ಈ ಅನ್ನ ಅನ್ನುವಂತ ಈ ಪ್ರಸಾದದಲ್ಲಿ ಮಠಗಳಲ್ಲಿ ಹೆಚ್ಚಿಗೆ ಈಗೆಲ್ಲ ರೊಟ್ಟಿ ಯಾವ ಮಾಡ್ಸಕತ್ತಾರ. ಅವಾಗ ಅಂಬಲಿ, ಸಂಟಿ ಸಾರು ಅಂತ ಮಾಡ್ತಿದ್ರು. ಈಗ ಎಲ್ಲಾ ಕಡೆ ದಾಸೋಗದಲ್ಲಿ ಅನ್ನವನ್ನು ಮಾಡ್ತಾರೆ. ಅನ್ನದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡ್ರೆ ದೇವರನ್ನ ಕಾಣುವ ಶಕ್ತಿ ಇದೆ. ದೇವರ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ. ಅನ್ನದಲ್ಲಿ ದೇವರು ಅಂತ ನಾವು ಕಾಣುತ್ತೇವೆ, ಅನ್ನ ಪ್ರಸಾದ ಅಂತ ಕರಿತೇವೆ. ನಾಳೆ ತೇರುಗಾಲಿ ಹೊರಗೆ ಹಾಕಿ ತೇರು ಹೋಗ್ಬೇಕಾದ್ರೆ ಅದಕ್ಕೆ ಮೊದಲು ಏನು எழுதி ಕೊಡ್ತೀರಿ ಸ್ವಾಮಿಗಳು? ಈ ಕಡೆ ತೇರಿಗೆ ಗಾಲಿಗೆ ಏನು ಕೊಡ್ತಾರೆ? ಅನ್ನ, ಕುಂಕುಮ, ಕುಂಬಳಕಾಯಿ ಹೊಡೆದು ತೇರು ಎಳೆಯುವಂತ ಒಂದು ಸಂಪ್ರದಾಯವನ್ನು ಹಾಕೊಂಡಿದ್ದಾರೆ. ನೀವು ಯಾವುದೇ ಕಾರ್ಯವನ್ನ ಮಾಡಿದ್ರು ಕೂಡ ಪರಬ್ರಹ್ಮ ಸ್ವರೂಪನಾಗಿರುವಂತ ಅನ್ನ ಬಹಳ ಶ್ರೇಷ್ಠತೆಯಿಂದ ಕೂಡಿದೆ. ಅದಕ್ಕೆ ಅನ್ನಕ್ಕೆ ಏನಂತ ಕರೆದ್ರು ಅಂದ್ರೆ ರತ್ನ ಅಂತ ಕರೆದ್ರು. ಅನ್ನಕ್ಕೆ ರತ್ನ ಅಂತ ಕರೆದ್ರು. ಸುಭಾಷಿತಕಾರ ಹೇಳ್ತಾನೆ ಮುಂದೆ ಇನ್ನೊಂದು ರತ್ನ ಯಾವುದು ಅಂದ್ರೆ ಸುಭಾಷಿತಂ. ಸುಶೋಭನ ಭಾಷಿತಂ ಸುಭಾಷಿತ. ಒಳ್ಳೆಯ ಮಾತುಗಳು. ಒಳ್ಳೆಯ ಮಾತುಗಳನ್ನು ಕೂಡ ರತ್ನ ಅಂತ ಕರೀತಾರೆ. ಮಾತು ಎಲ್ಲಿಂದ ಆಡ್ತೀರಿ? ಬಾಯಿಂದ, ನಾಲ್ಗಿಂದ ಆಡಲ್ಲ. ಮಾತು ಬಾಯೊಳಗೆ ಬರುತ್ತದೆ. ಮಾತಿಗೆ ಶರಣರು ಏನಂತ ಕರೆದಿದ್ದಾರೆ ಅಂದ್ರೆ ಮಾತು ಎಂಬುದು ಜ್ಯೋತಿರ್ಲಿಂಗ. ಮಾತು ಮುತ್ತಾಗಬೇಕೇ ವಿನಃ ಮೃತ್ಯು ಆಗಬಾರ್ದು. ಮಾತು ಮುತ್ತಾಗಬೇಕೇ ವಿನಃ ಮೃತ್ಯು ಆಗಬಾರ್ದು. ಮನ್ಯಾಗ ಜಗಳ ಹತ್ತದ ಎದರಿಂದ? ಅತ್ತಿ ಸೊಸೆಗೆ. ಈ ಊರಾಗಿಲ್ಲ, ಬೇರೆ ಊರಾಗ. ಇವರ ಚಲೋ ಅದರಿ.
ಮತ್ತೆ ಇಲ್ಲಿ ಐತಿ ಅಂದ್ರೆ ನಾಳೆ ಇಟ್ಟು ಜನ ಬರಾಕಲ್ಲ ಅಂತ ಭಯ ನಮಗಟ್ಟೆ. ಮತ್ತೆ ನೀವು ಹೊಗಳ್ಬೇಕಟ್ಟೆ, ಏನಾರ ಮಾಡ್ರಿ. ನಾವಿರೋದು 4-5 ಜುಡ್ತೀವಿ, ಹೊಗಳು ಹೋಗ್ಬಿಡ್ರಿ ನಾವು ಅಟ್ಟೆ. ಇನ್ನೊಂದೂರ್ಗೆ ಹೋದ್ರೆ ನಿಮ್ಮೂರ್ದು ಹೇಳ್ತೀವಿ ನಾವು, ಇನ್ನೊಂದೂರ್ದು ಹೋದ್ರೆ ನಿಮ್ಮೂರ್ದು ಹೇಳಾರ ನಾವು. ಆ ಊರಾಗ ಚಲೋ ಐತಿ ಅಂತ ಹೇಳಿ ಕೆಟ್ಟರು ಅಂತ ಹೇಳಲ್ಲ. ಅದೇನೋ ಒಂದು ಗಾದೆ ಮಾತಿದ್ದೆ ನೋಡ್ರಿ, ಮಾತು ಏನ್ ಕೆಡಿಸ್ತು ಹೇಳಿ ಗೊತ್ತಿದ್ರು ಹೇಳಲ್ಲ, ಬೆರಿಕಿರಿ ಏನ್ ಹೇಳ್ತಾರಂತ. ಏನಂತಾರೆ ಹೇಳ್ತಾರೆ ಮಾತು ಮನೆ ಕೆಡಿಸು ತೂತು, ಅದೆಟ್ಟು ಬೆರಿಕಿ ಇಟ್ಟ ನೋಡ್ರಿ ನಾವು ಗಾದಿ ಮಾತು. ಮಾತು ಮನೆಯೊಳಗ ಆನಂದದಿಂದ ಕೂಡಿರ್ಬೇಕು. ಸದು ವಿನಯವೇ ಸದಾಶಿವನ ಒಲುಮೆ. ಭಗವಂತ ಒಲಿಬೇಕಾದ್ರೆ ಕೋಟಿ ರೂಪಾಯಿ ಕೊಟ್ರೆ ಒಲೆಂಗಿಲ್ಲ, ಲಕ್ಷ ರೂಪಾಯಿ ಕೊಟ್ರೆ, ಧಾನ್ಯಗಳನ್ನು ಕೊಟ್ರೆ ಭಗವಂತ ಒಲೆಂಗಿಲ್ಲ. ಸದು ವಿನಯ. ನಿನ್ನ ಮಾತುಗಳಿಂದ ತುತ್ತ ತುದಿಯ ನಾಲಿಗೆಯಲ್ಲೇ ಎಲ್ಲ ಕೂಡಿದೆ. ಸ್ವರ್ಗನೂ ಕೂಡಿದೆ, ನರಕನೂ ಕೂಡಿದೆ. ತುತ್ತ ತುದಿ ನಾಲಿಗೆ ಐತಲ್ಲ, ಹೊಡಸ್ಕೊಂಡಾಕು ಇದ ಕಾರಣ, ಹೊಗಳಿಸ್ಕೊಂಡಾಕು ಇದ ಮಾತೇ ಕಾರಣ. ಮಾತುಗಳು ಮನುಷ್ಯನನ್ನ ದೊಡ್ಡವನನ್ನಾಗಿ ಮಾಡುತ್ತವೆ. ಆ ಮಾತುಗಳಂತೆ ನಾವು ನಮ್ಮ ಜೀವನವನ್ನ ನಡೆಸಿಕೊಂಡು ಹೋಗಬಿಟ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮಾತು ಹೆಂಗಿರ್ಬೇಕು? ಸತ್ಯವಾಗಿರ್ಬೇಕು. ಸತ್ಯೇನ ಧಾರ್ಯತಾ ಪೃಥ್ವಿ. ಈ ಜಲ, ಅನ್ನ ಮತ್ತು ಮಾತು ಇವುಗಳನ್ನ ಏನು ಕರೆದಿದ್ದಾರೆ ಅಂದ್ರೆ ರತ್ನಗಳು ಅಂತ ಕರೆದಿದ್ದಾರೆ. ಮಾತಿಗೆ ಬಹಳ ಬೆಲೆ ಕೊಡಬೇಕು ನಾವೆಲ್ಲ ತಮ್ಮ ಬದುಕಿನಲ್ಲಿ. ಇವತ್ತ ಮಾತು ಎಲ್ಲ ಏನಾಗಿದಾವ ಮನೆಯೊಳಗೆ. ಜಗಳ ಯಾಕೆ ಒಂದು ಮಾತಿನಿಂದ ಜಗಳ ಹೌದಲ್ರಿ? ಒಬ್ರು ಈ ನಿಚ್ಚವನಹಳ್ಳಿ ನಮ್ಮ ಇಬ್ರು ಸ್ವಾಮಿಗಳು ಅದಾರಲ್ಲ, ಇಂಥ ಸ್ವಾಮಿಗಳು ಅಂತ ಒಬ್ರು ಸಸಿ ಹೋದಂತ ನಮ್ಮ ಮತ್ತೆ ದಿನ ಜಗಳ ಆಡ್ತಾಳ್ರಿ ಅಂತಾರೆ. ಏನ್ರ ಕೊಡ್ರಿ ಔಷಧಿ ಅಂದ್ರೆ, ಮಾತಿಗೆ ಔಷಧಿ ಬೈಯೋದಕ್ಕೆ ಕಡಿಮೆ ಮಾಡಕ ಇದು ಯಾವ ಔಷಧಿ ನಂಗೆ ಗೊತ್ತಿಲ್ಲ. ಇವ್ರ ಅಜ್ಜಾರು ಸ್ವಲ್ಪ ಆಯುರ್ವೇದಿಕ್ ಪಂಡಿತರು ಇದ್ರಂತ, ಜ್ಞಾನಿಗಳಿದ್ರು, ವಯೋರಿದ್ರದ್ದು ಬಾಯಲ್ಲಿ ತಂಗಿ ಅಂದ್ರು. ಅಜ್ಜರ ದಿನಾ ಜಗಳ ಆಡ್ತಾಳ್ರಿ. ನಮ್ಮ ಮತ್ತೆ ಜಗಳ ಎದರಿಂದ ಹಾಕತಿ? ಮಾತಿಂದ ಹೌದಿಲ್ಲ? ಮತ್ತೆ ಏನ್ ಸ್ವೀಟ್ ನಿಂದ ಹಾಕತೇನ್ರಿ ಅವರ? ಅವಾಗ ಗುರುಗಳು ಅಂದ್ರಂತೆ, ಎಷ್ಟೊತ್ತು ಜಗಳ ಆಡ್ತೀರಿ ನೀವು ಅಂದ್ರ? ತೆರಪಿಲ್ದಾನೆ ಜಗಳ ಆಡ್ತೀವಿ, ಒಟ್ಟು ಬಿಡಂಗಿಲ್ಲ. ನಾನ್ ಆಗತ್ತಿ ಅವಳು ಮಕ್ಕತ್ತಿರಿಲ್ಲ ಅಂತ ಕೇಳಿದ್ರಂತೇವ್ರು. ಮಕ್ಕಳನ್ನದ 12ಕ್ಕೆ ಮಲಗ್ತಾರಿ ಮತ್ತು 4ಕ್ಕೆ ಹೇಳ್ತೇವೆ. ಅವಾಗ ಚಲುವ ನಮ್ ಟೇಪ್ ರೆಕಾರ್ಡ್, ಒರಿಜಿನಲ್ ಟೇಪ್ ರೆಕಾರ್ಡ್. ನಮ್ಮ ಆಕಾಶವಾಣಿ ದೂರದರ್ಶನ ಕಲಾವಿದರಲ್ಲ ನಾವು. ಅವಾಗ ಹಂಗಾರ ಬಾಯಿಲ್ ತಂಗಿ ಅಂದ್ರಂತ, ಅತ್ತಿ ನೀ ಇವತ್ತು ಹೋಗು, ನಾಳೆ ಬಾ, ನಿಮ್ಮ ಅತ್ತಿನ ಕಳಿಸೋದು. ಆಕಿ ಚಂದ ಹೇಳ್ಬೇಕಲ್ಲ, ಅತ್ತಿ ಆಕಿ ಒದರಾಕ ಹತ್ತಿದಂತ ಹಾರ್ಡ್ ದನಿ ಒಳಗ ಅಜ್ಜಾರ್ ಹೇಳ್ಯಾರ, ಅಲ್ಲಿ ಹೋಗ್ಬೇಕಂತ. ಆಯ್ತು ಬಿಡ ಹೋಗ್ತೇನೆ. ಇದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ, ಉತ್ತರ ದಕ್ಷಿಣ ಮಕ ಇದು ಎರಡು ಇವು ಮನ್ಯಾಗ. ಅಜ್ಜಾರ ಅಂತ ಹೋದಂತ. ಅಜ್ಜಾರ ನಮ್ಮ ಮನೆಯೊಳಗೆ ನೆಮ್ಮದಿನೂ ಇಲ್ರಿ. ಏನ್ ಮಾರ್ಕೆಟ್ನಾಗ ಸಿಗ್ತತ ನೆಮ್ಮದಿ? ನಿಮ್ಮ ಅರ್ಜಿಕೇರಿ ಹೊರಪ್ನೊಳಗೆ ಏನು ಸಿಗ್ತತನ್ರಿ? ಅಜ್ಜಾರ ತಂದು ಕೊಟ್ರಿ? ಎಲ್ಲಿ ಇರ್ತದ ನೆಮ್ಮದಿ? ಎಲ್ಲಿದ? ಒಬ್ಬ ಕನ್ನಡದ ಕವಿ ಹೇಳುತ್ತಾನೆ, ಎಲ್ಲೋ ಹುಡುಕಿದ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಾ ಇವೆ ಈ ನಿಮ್ಮೊಳಗೆ, ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತದ ಸವಿ ಇದು ನಾಲಿಗೆಗೆ. ಆನಂದ ಎಲ್ಲಿ ಇಲ್ಲ. ಆ ಗಿಡದಾಗ ಹುಡುಕಾಡಿದ್ರೆ ಇಲ್ಲ, ಮಠದಾಗ ಹುಡುಕಾಡಿದ್ರೆ ಇಲ್ಲ, ನಿಮ್ಮ ಮನ್ಯಾಗ ಹುಡುಕಾಡಿದ್ರೆ ಇಲ್ಲ, ನಿಮ್ಮ ಹೊಲದಾಗ ಹುಡುಕಾಡಿದ್ರೆ ಇಲ್ಲ, ಎಲ್ಲಿ ಇಲ್ಲ. ನಿನ್ನೊಳಗ ಅದನ್ನ ಕಲಕಿಸ್ಬೇಡ, ಅದು ಆನಂದವಾಗಿಡು. ನಿನ್ ನೆಮ್ಮದಿ ಅಲ್ಲೇ ಅದ, ಬೇರೆ ಎಲ್ಲಿ ಇಲ್ಲ. ಅಜ್ಜ ಅಂತ ಹೋದ್ರಂತ ನೆಮ್ಮದಿನ ಇಲ್ಲಂಗಾಗೈತ್ರಿ. ನಮ್ಮ ಅತ್ತಿ ಜಗಳನ ಆಡ್ತಾಳ್ರಿ ಅಂತ ಈಕಿ ನಮ್ಮ ಸಸಿ ಜಗಳ ಆಡ್ತಾ. ಆಯ್ತು ಬರ್ರಿ, ಇಲ್ಲ ಔಷಧಿ ಕೊಡ್ತಾನೆ ಅಂತ. ಗುರುಗಳಂದ್ರೆ ಬಹಳ ಭಕ್ತಿಯಿಂದ ಕೂಡಿರುವಂತ ಜನ ನಾವೆಲ್ಲ. ಏನೋ ಒಂದು ಶ್ರದ್ಧೆ, ಏನೋ ಒಂದು ಭಕ್ತಿ ಗುರುಗಳ ಮೇಲಿದೆ. ಗುರುಗಳು ಬಂದ್ರೆ ಆನಂದವಾಗಿ ಕುತ್ಕೊಂಡು ಅವ್ರು ಹೇಳುವ ಮಾತನ್ನ ಕೇಳ್ತೀವಿ. ಅವಾಗ ಗುರುಗಳಂದ್ರಂತ, ಏ ತಮ್ಮ ಅದ ನೀರ ಬೇರೆ ನಿಮ್ಮ ಮನೆಯಾಗಿರೋ ನೀರ ತರಿಸಿದ್ರಂತ ಇವ್ರು ಒಳಗ. ಏ ತಮ್ಮ ಮಂತ್ರಿಸಿವಲ್ಲ ನೀರ್ ತಗೊಂಬ ಔಷಧಿ ಅಂದ್ರಂತ ಇವ್ರು ಸ್ವಾಮಿಗಳು. ಅದ ನೀರ ಬೇರೆ ಮಂತ್ರಿಸಿಲ್ಲ, ಶಿವಾಯ ತುಂಗಪಾಲಪೇ ತನ ತಂದನ, ಅದನ್ನೇನು ಮಾಡಿಲ್ಲ ಅವರು. ಇವ್ರು ಹೇಳಿದಂತ, ಏ ತಮ್ಮ ಆ ಮಂತ್ರಿ ಸಿಕ್ತವಲ್ಲ ಔಷಧಿ ತಗೊಂಬ ಔಷಧಿ ಅಂದ್ರಂತ ಇವ್ರು. ಔಷಧಿ ಮತ್ ನಿಮ್ಗೆ ಔಷಧಿ ಕೊಡಬೇಕಲ್ಲ. ಅವಕ್ಕಿ ಡಾಕ್ಟರ್ ಅಂತ ಹೋದ್ರೆ ಪಕ್ಕಾ ಪೇಷಂಟ್ ಹೆದರ್ತಾವ್ರಿ. ಇದು ಒಂದು ಭವರೋಗ ವೈದ್ಯ. ಗುರು ಅಂದ್ರೆ ಭವರೋಗ ವೈದ್ಯ. ನಮ್ಮ ಭವದುಃಖಗಳನ್ನು ನಿವಾರಣೆ ಮಾಡುವಂತ ವೈದ್ಯ ಯಾರಂದ್ರೆ ಗುರುದೇವ. ಅವಾಗ ಗುರುಗಳು ಈ ಬಾಟ್ಲಿಯಲ್ಲಿ ಇದು ಔಷಧಿ ಐತಿಲ್ಲ, ಔಷಧಿ ಅಲ್ರಿ ಅಪರಾಧ. ನೀರಲ್ಲದು, ಇದು ಪ್ಯೂರ್ ಔಷಧಿ ತಯಾರು ಮಾಡ್ಯಾವ ನಾವು. ಇದು ಯಾರು ಜಗಳ ಆಡ್ತಾರ ಅವ್ರಿಗೆ ಜಗಳದ ಔಷಧಿ ಅಂದ್ರೆ ಅದು ಕೊಟ್ರಂತ. ನೋಡುವ, ಇದನ್ನ
ಮಾತು ಚಲೋ ಆಗತ್ತೆ, ನೀ ಕುಡಿಯಕ್ಕೆ ಚಲೋ ಮಾಡು. ಉಗುಳು ಬೇಡ, ನುಂಗು ಬೇಡ ಅಂತ ಸೊಸೆಗೆ ಹೇಳಿ ಕಳಿಸಿದ್ರು. ಅತ್ತಿ ಬರ್ಲಿಲ್ಲ. ಒಬ್ಬರ ಮಾತು ಸುಮ್ಮನಾದ್ರೆ ಎಲ್ಲ ಸುಮ್ಮನಾಕವಿಲ್ರಿ. ಅವಾಗ ಗುರುಗಳು ಕೊಟ್ಟಾರ ಅಂದ್ರ ಯಪ್ಪ ಶ್ರದ್ಧೆಯಿಂದ ನಮ್ಮ ಮನ್ಯಾಗ ಇನ್ಮ್ಯಾಲ ಆನಂದ ಸಿಕ್ತಂತ ಇದ್ರಿಂದ ಅದ ನೀರ ಕೊಟ್ಟಾರ. ಏನೇನು ಮಾಡ್ಯಾಲ ಅವ್ರ ಅದ್ರಾಗ ಸುಮ್ಮನೆ ವೇ ತಮ್ಮ ಅಂತ ಹೆದರಿಸಿದ್ರಲ್ಲ ಇಲ್ಲಿ, ಅಲ್ಲಿ ಭಯ ಬಂತ. ಅದಕ್ಕೆ ಜನರಿಗೆ ಭಕ್ತಿಯಿಂದ ಏನ್ರ ಹೇಳಿದ್ರೆ ಬಗ್ಗಲ್ರಿ ಮಕ್ಕಳಿವ್ರು. ಭಯದಿಂದನೇ ಹೇಳ್ಬೇಕು. ನೋಡಲ್ ದೇವ್ ಬರ್ತತಿ ಎಂದು ಸುಮ್ಮನೆ ಬರ್ತಾರ. ನಮ್ಮ ಅಂತ ತಾಯ್ತಾ ಕಟ್ಕೊಳಪ್ಪ ನಿಂಗೆ ಒಳ್ಳೇದಾಕತಿ ಅಂತ ದೂರ ಹೋಗ್ತಾರ. ನಾ ಹೇಳೋದು ಈ ಊರ್ದು ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಈ ಊರ್ ಬಿಟ್ಟೆ ಹೇಳ್ತಾನ ಏನ್ ಹೇಳಿದ್ರು. ಅವಾಗ ಗುರುಗಳು ಹೇಳಿದ್ದನ್ನ ತಾಯಿ ಔಷಧಿ ತಗೊಂಡು ಹೋದ್ಲು. ನೀರ ತಗೊಂಡೋಗಿ ಒಂದ್ ಅತ್ತಿ ನೀ ಇದನ್ನ ಮಾಡಿ ಅದನ್ನ ಮಾಡಿ ಅಲ್ಲೇ ಹಾಕಿಟ್ಟಿ ಇಲ್ಲೇ ಬರ್ಲಿ ಅಪ್ಪ ಹೋಯ್ತಮ್ಮ, ಓ ಕಂದುಗುಳೆ ಬರ್ರಿ ಅಪ್ಪ ಬರ್ರಿ ಚಿತ್ರಾನ್ನ ತಯಾರಾಗೈತೆ ಬರ್ಲಿ ತಮ್ಮ. ನಾ ಏನು ಹೇಳಾಕತ್ತಿದ್ನಲ್ರಿ, ತಡಿ ಯೋ ಮರ ಅವ್ರದ್ದು ಹೇಳಾಕತ್ತೀನಿ, ನಿಂದು ಹೇಳಾಕತ್ತೀನಿ, ನಾನು ಏನು ಹೇಳಾಕತ್ತಿದ್ನಲ್ರಿ. ಅದಿರೇ ಇಲ್ಲಿ ಶಿವಕ್ಕನದಾಳ ಒಬ್ಬೇಕೆ ಇಲ್ಲಿ ಬಾರಿ ಇದ್ರಿ ನೋಡ ನೀವು. ನಾ ಏನು ಹೇಳಾಕತ್ತಿದ್ನಲ್ಲ, ನೀರ್ ಕರೆ ಹೇಳಾಕತ್ತಿದ್ದೆ. ಹೆಂಗ್ ಏನ್ ಹೇಳಿದಿನ ಆಕೆ ನೀರು ಕುಡುದ್ಲು. ಅತ್ತಿ ಒದರಾಕತ್ತಿದ್ಲ, ನೀನ್ ಅಲ್ಲಿ ಹತ್ನಿಟ್ಟಿ ಇದನ್ನಿಟ್ಟಿ ಇಲ್ಲಿ ಇದ್ನಿಟ್ಟಿ ಅಲ್ಲಿಟ್ಟಿ ಚಲೋ ಮಾಡಿದ್ದಿ. ಬೆಳಗ್ಗೆ ಟೇಪ್ ರೆಕಾರ್ಡ್ ಚಲೋ ಮಾಡ್ದಂಗ ಗುರುಗಳು ಮಾತಾಡ್ಬೇಡ ಅಂದಾರ. ಬೆಳಿಗ್ಗೆ ಮೌನಿಂದ ನೀರ್ ಕುಡಿ ಅಂದಾರ. ಅಂದ ನೀರ್ ಕುಡುದು. ಏನ್ ನೆನಪಾತು? ಗುರುಗಳು ನುಂಗು ಬೇಡ, ಉಗುಳು ಬೇಡ. ಈಕಿ ನೀರು ಉಗುಳಿಲ್ಲ, ನೀರು ಕುಡಿಲಿಲ್ಲ. 1 ತಾಸು ಒದರಿಲ್ಲ ಅತ್ತಿ, 2 ತಾಸು ಒದರಿದು 3 ತಾಸಿಗೆ ಒದಿರಿ ಗಪ್ಪಾತ. 2ನೇ ದಿವಸ ಜಗಳ ಹತ್ತು. ಅಕ್ಕಿನ ಹಿಂಗ ಮಾಡಿಲ್ಲ. 2ನೇ ದಿವಸನ ಸೊಸೆ ಹಿಂಗ 3, 4, 5 ಅದು ನೀರು ಮಂತ್ರಿಸ್ಕೊಟ್ಟಿದ್ದು. ಬೆಳೆಸ್ಕೊಂತ ಹೋಗುವ ಔಷಧಿ ಇದು ಅಂತ ಹೇಳಿದ್ರಲ್ಲ ಗುರುಗಳು. ವಾರಕ್ಕೆ ಬಾ ತಗೊಂಡೋಗು ಮತ್ತೊಂದು 10 ಲೀಟ್ರ್ ಪುಕ್ಷಟ್ಟೆ ಇದು. ಅವಾಗ 10 ದಿವಸ ಅತ್ತಿ ನೋಡಿದ್ಲಿ, ಸುಮ್ಮನೆ ಇದ್ಲು. ಅತ್ತಿ ಗೊತ್ತಾಯ್ತು ನಾ ಇಷ್ಟೆಲ್ಲ ಬೈದ್ರೂ ಕೂಡ ಸೊಸಿ ಬೈದಿಲ್ಲ ಅಂದ್ರ ಹಂಗಾರ ಈಕಿ ಬದ್ಲಾಗ್ಯಾಳ, ಇನ್ನು ಮ್ಯಾಲ ನಾ ಜಗಳ ಆಡಬಾರ್ದು ಅಂತ ತಿಳ್ಕೊಂಡು ಅವತ್ತಿಗೆ ಜಗಳ ಆಡೋದನ್ನ ಅವರು ಬಿಟ್ರಂತೆ ಅನ್ನುವಂತ ಒಂದು ಕಾಲ್ಪನಿಕವಾದ ದೃಷ್ಟಾಂತ. ಗುರುವಿಗೆ ತನು ಬನ್ನು ಇವರ ನಿಯಂತೆ ನಡೆವ ಜನಗಳೇ ಮಾಗನಂಗಳು. ಇವರ ನಿಯಂತೆ ನಡೆವ ಜನಗಳೇ ಮಾಗನಂಗಳು. ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವಿಗೆ ತನು ಬನ್ನು ಲಿಂಗಕ್ಕೆ ಮನವನ್ನು. ಗುರುವಿಗೆ ತನು ಬನ್ನು ಲಿಂಗಕ್ಕೆ ಮನವನ್ನು. ಜಂಗಮಕ್ಕೆ ದನವ ಕೊಟ್ಟು ನೀ ಚಿಂತನಾಗಿರುವ ಭಕ್ತನೇ ಮಾದೇವನಯ್ಯ. ಅಯ್ಯ ಭಕ್ತನೇ ಮಾದೇವನಯ್ಯ. ಅಯ್ಯ ಭಕ್ತನೇ ಮಾದೇವನಯ್ಯ. ಸಾಂಬಜೈ ನಮಃ. 10 ಸಾತು ಕಸ ಹೊಡೆದು ಹಂಗ ಮೂಲೆಯಾಗ ಇಟ್ಟನಿ. ಎಲ್ಲರ ಹಾಕಿದ್ರಲ್ಲಿ ಭಗವಂತ ಅದಾನಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲಿ ಹಾಕ್ಬೇಕು ಅಂತ ಅಂದ. ನಾಳೆ ಪುರಾಣಕ್ಕೆ ಬಾ ತಗೊಂಡದನ್ನು ನಾ ಹೇಳ್ತೇನೆ. ಅಲ್ಲಿ ಜಾಗ ಐತಿ ಖಾಲಿ ಇದೆ, ಅಲ್ಲಿ ಹಾಕುವಂತಿ. ಅಲ್ಲ ಎಲ್ಲಾ ಕಡೆ ಅದಾನಂತ್ರಿ, ಮತ್ತೆ ಅಲ್ಲಿ ಹೆಂಗ್ ಬರೋದು? ನೀ ತಗೊಂಬಾರವ. 1000 ಜನ ಸೇರಿತ್ತು ನಿಮ್ಮೂರ, ಹೆಂಗೆ 1000 ಜನ ಸೇರಿಲ್ಲ ಹಿಂಗ. ಅದಕ್ಕೆ ಒಂದು ದಿವಸದ್ದು ಕಸನ ಇಷ್ಟು ಇರ್ತೈತಿ ನಿಮ್ದು, ಮತ್ತು 10 ದಿವಸದ್ದು ಎಷ್ಟು ಇರಾಕಿಲ್ಲ. ಅದನ್ನು ಕಟ್ಕೊಂಡು ಹೊತ್ಕೊಂಡು ಬಂದು
ಬಂದು ಹಿಂಗೆ ಕುತ್ಕೊಂಡ್ಲು. ಗವಾಯಿಗಳು ಹಾಡಾಕತ್ತಿದ್ರು. ಹಾಡು ಮುಗಿಸಿದ್ರು. ಪ್ರವಚನ ಚಲೋ ಆಯ್ತು. ಓ ಯಪ್ಪ, ಮೊದಲು ಪ್ರವಚನ ಬಂದ್ ಮಾಡ. ಭಗವಂತ ಎಲ್ಲಿ ಇಲ್ಲ ಹೇಳು, ಅಲ್ಲಿ ಕಸ ಹಾಕಿ ಆಮೇಲೆ ಕುತ್ಕೊಂತ ನಿಲ್ಲ. ಸಮಾಧಾನ ಇರವ ಅಂದ್ರಂತ ಗುರುಗಳು. ಅವಾಗ ಗವಾಯಿಗಳು ನಾವು ಎಲ್ಲ ಸೇರಿ ಹೇಳಕ್ ಚಲೋ ಮಾಡಿದ್ವಿ. ಪುರಾಣಿಕರು ಸಾಂಭಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಜಯಮಂಗಲಂ ಜಯ ನಮ ಪಾರ್ವತಿ. ಹಿಂಗ 3 ಸರಿ ಹೇಳಾಕತ್ತಿ. ರೆಡಿ ಇರೋ ಅಜ್ಜಿ ಅಂದ್ರಂತವ್ರು. ರೆಡಿ ಇರೋ, ಇಲ್ಲಿ ಭಗವಂತ ಎಲ್ಲಿ ಇಲ್ಲ ಅನ್ನೋದು ತೋರಿಸ್ಕೊಡ್ತಾನೀಗ, ನೀ ರೆಡಿ ಇರು. ಜಯಮಂಗಲಂ ಜಯ ನಮ. ಯಾರು ಅನ್ನಂಗಲ್ಲ ಅವ್ರ ಬಾಯಾಗ ಭಗವಂತಿನ ಅಲ್ಲೇ ಕಸ ಹಾಕೊಂಡ್ರಂತ. 19ನೇ ತಾರೀಕಿನ ಮಠ ನೀವು ಅನ್ಲಿಲ್ಲ, ಮುದಿಕೆ ಅಲ್ಲಿದ ನೋಡ್ರಿ ಹೆಂಗ್ ನೋಡ್ತಾರ ನೋಡೋದು. ಗಿಡ ಕುಂತಾರ ಕಾಣಂಗಿಲ್ಲಕಿ. ನೀವು ಅಂದ್ರಿ ಶಿವಕ್ಕ ಮುಂದೆ ಕುಂತಾಳ ನಂದಿ ಕುಂತಂಗ. ಏನ್ ನಾ ಏನ್ ಹೇಳಕತ್ತೀನಿಲ್ಲ. ಸಾಂಭಜೈ ನಮ ಪಾರ್ವತಿ. ಈಗ ಏನಿಲ್ಲ, ಭಕ್ತಿಯಿಂದ ಹೆದರ್ಸಿದ್ರೆ ಎದ್ರಲ್ಲಿ ನೀವು 5 ದಿನ ಬೇಕು ನಿಮಗೆ ಅಂತೀರಿ ದಿನ ಇಲ್ಲ. ಏನು ಬರ್ತತಿ ಅದಕ್ಕ ಅಂದು ರಸ ಹಾಕಿಸ್ಕೊಳ್ತೀರೋ, ಅಂದಂಗಿದ್ದಂಗಿದ್ದು ನೀವು ಕಸ ಹಾಕಿಸ್ಕೊಂತೀರಿ. ಪಕ್ಕ ಮತ್ತೆ ಹಾಕಿ ಹಾಕ್ತಾಳ. ಆಕಿ ಇಲ್ಲಾರ ಹಾಕ್ತಾಳ, ಮನ್ಯಾಗ ಮಕ್ಕಂಡಗಾರ ಹಾಕ್ತಾಳ. ಹುಷಾರಿ. ಅಂದ್ರೆ ಮನುಷ್ಯನಿಗೆ ಭಕ್ತಿ ಇರಬೇಕು. ಭಕ್ತಿಯಿಂದ ಭಗವಂತನನ್ನ ಕರೆದ್ರೆ ಓಗೆನ್ನನೆ ಶಿವನು. ಭಗವಂತ ನಮಗ ನೀವೆಲ್ಲ ಕರೆಯದೆ ಯಾರ್ದಾರ ಮನೆಗೆ ಹೋಗ್ತಿರೇನು? ಹೋಗಲ್ಲ. ಭಕ್ತಿಯಿಂದ ಭಗವಂತನನ್ನ ಕರಿಬೇಕು. ಭಗವಂತನನ್ನ ಭಕ್ತಿಯಿಂದ ಕರೆದ್ರೆ ಭಗವಂತ ಓ ನನ್ನ ಮಗ ಅಂತ ಹೇಳ್ಕೊಂಡು ಓಡಿ ಬಂದು ಅಪ್ಕೊಳ್ತಾನೆ. ಭೂಲೋಕದಲ್ಲಿ ಅನಂತರಾಯ ಶಿರಸಮ್ಮ, ಅನಂತರಾಯ ಶಿರಸಮ್ಮ ಉಮರಾಣಿಯಲ್ಲಿ ಭಕ್ತಿಯಿಂದ ಭಜನೆಯನ್ನ ಮಾಡ್ತಿದ್ರು. ಭಕ್ತಿಯಿಂದ ಭಗವಂತನನ್ನ ಆರಾಧಿಸ್ತಿದ್ರು, ವೀರಮಲ್ಲೇಶನನ್ನ. ನಿನ್ನೆ ನಾ ಹೇಳಿಲ್ಲ, ಅಜ್ಜಾರ್ ಹೇಳ್ಯಾರ. ಇವತ್ತ ಪರಮ ಪೂಜ್ಯ ನಿರಂಜನ ಪ್ರಣಮ ಸ್ವರೂಪಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೋಲು ಶಾಂತೇಶ್ವರ ವಿರಕ್ತ ಮಠ ಅರಶಿಕೇರಿ ಪರಮ ಪೂಜ್ಯರು ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಿಕೊಂಡು ಸಾನ್ನಿಧ್ಯಕ್ಕೆ ಅವರನ್ನ ಮುಹೂರ್ತ ಮಾಡಿದ್ದಾರೆ. ಅನಂತರಾಯ ಶಿರಸಮ್ಮ ನಿತ್ಯ ಭಗವಂತನನ್ನ ಭಕ್ತಿಯಿಂದ ಆರಾಧಿಸ್ತಿದ್ರು. ನಿಮಗೆ ಅನ್ನು 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 ಅಂದ್ರು ಅನ್ನಂಗಿಲ್ಲ, ಅವಳು ಅಣವಾಡ ಅಂದ್ರು ಅಂತಿದ್ರು. ಅಷ್ಟು ಭಕ್ತಿ. ಅವಳು ಅಳ್ತಿದ್ಲು, ಅತ್ಲು, ಭಗವಂತನನ್ನು ಬೇಡ್ಕಂಡ್ಲು. ಯಪ್ಪ, ಮೊನ್ನೆ ಹೇಳಿದನ ಬಂಜೀತನ ಕೊಡಬೇಡ, ನನಗೆ ಒಳ್ಳೆಯ ಮಗನನ್ನು ಕೊಡು. ಈಗ ಹುಟ್ಟೀಗ ಸತ್ರು ಪರವಾಗಿಲ್ಲ, ಕೊಡು ಅಂತ ತಿಳ್ಕೊಂಡೇನು ಅವತ್ತಿನ ಕೇಳಿದ್ಲು. ಈ ಒಂದು ವಿಷಯ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ ಎಲ್ಲ ಅಮರಗಣಗಳು ಕುಂತಿದ್ರು. ಅವಾಗ ಈ ಭೃಂಗಿ, ನಾ ಇಲ್ಲಿಗೆ ನಿಲ್ಲಿಸಿದ್ದೆ ಮೊನ್ನೆ, ಭೃಂಗಿ ಅನ್ನಲ್ಲಿಗೆ ನಿಲ್ಲಿಸಿದ್ದೆ. ಭೃಂಗಿ ಬಂದು ಏನು ಮಾಡಿದ ಅಂದ್ರೆ ನೃತ್ಯವನ್ನ ಮಾಡಲಿಕ್ಕೆ ಚಾಲು ಮಾಡಿದ. ನೃತ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮುಹೂರ್ತ ಮಾಡಿರುವಂತ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರ ಮಾಡಬೇಕಲ್ಲ. ಇವ ಏನ್ ಮಾಡಿದ ಅಂದ್ರೆ ಪರಮಾತ್ಮಗೆ ಅಷ್ಟ ಮಾಡಿದ, ಪಾರ್ವತಿಗೆ ಮಾಡಲಿಲ್ಲ. ಪರಮಾತ್ಮಗೆ ಅಷ್ಟ ಮಾಡಿ ಪಾರ್ವತಿಗೆ ಮಾಡಲಿಲ್ಲ. ಪಾರ್ವತಿ ಅಂದ ನೀನು ಕುಣಿಯೋದನ್ನ ನಿಲ್ಲಿಸು, ನೃತ್ಯವನ್ನು ಮಾಡೋದನ್ನು ನಿಲ್ಲಿಸು ಅನ್ಲಕ್ಕೆ ಪಾರ್ವತಿ. ಇಲ್ಲಿ ಬಾಜು ಪರಮಾತ್ಮ ಕುಂತಾನ. ಯಾಕಂದವ ನಿಲ್ಲಿಸು, ನೀನು ನನಗೆ ಅಗೌರವವನ್ನು ಮಾಡಿದೀಯ. ಪರಮಾತ್ಮ ಒಬ್ಬನ ಕುಂತಾನನು ಇಲ್ಲಿ, ನಾನು ಕುಂತೇನೆ, ನನಗೆ ನಮಸ್ಕಾರ ಮಾಡೋದು ಬಿಟ್ಟು ಅವ್ರಿಗಷ್ಟೇ ನಮಸ್ಕಾರ ಯಾಕೆ ಮಾಡಿದಿ ಅಂತ ತಿಳ್ಕೊಂಡು ಜೋರಾದ ಗರ್ಜನೆಯಿಂದ ಅವನು ಬೈತಾಳೆ. ಅವಾಗ ಪರಮಾತ್ಮ ಕೋಪಿಷ್ಠನಾಗ್ತಾನೆ. ಏನೇ ಪಾರ್ವತಿ, ನಾವಿಬ್ರು ಅರ್ಧಾಂಗೀಯರಿದ್ದೇವೆ. ನನ್ನ ಶರೀರ ನಿನಗೆ ಅರ್ಧ ಕೊಟ್ಟಿನಿ, ನಿನ್ನ ಶರೀರ ನನಗೆ ಅರ್ಧ ಕೊಟ್ಟಿನಿ. ನೀವ್ಯಾರ ಕೊಟ್ಟಿ? ನಾನು
ಅರ್ಧಾಂಗಿ ಅಂತ ಕರೀತಾರೆ. ನನಗೆ ನಮಸ್ಕಾರ ಮಾಡಿದ್ರೆ ನಿನಗೂ ಬರ್ತದೆ, ನಿನಗೂ ನಮಸ್ಕಾರ ಮಾಡಿದ್ರೆ ನನಗೂ ಬರ್ತದೆ. ನಮಸ್ಕಾರದಲ್ಲಿ ಭೇದ ಭಾವ ಮಾಡಿಲ್ಲ. ಅವನಿಗೇನಕ್ಕೆ ಬೈತಿ? ಬೈದಕ್ಕೆ ನಿನಗೊಂದು ಶಿಕ್ಷೆಯನ್ನು ಕೊಡ್ತೀನಿ ಅಂದ್ಲವಳು. ಅಂದ ಪರಮಾತ್ಮ, ಏನ್ರಿ ಪುಣ್ಯ ಪರಮಾತ್ಮ, ಏನು ಪರಮಾತ್ಮ ಹೇಳು ಅಂತ ತಿಳ್ಕೊಂಡು, ಇಲ್ಲ, ಭೂಲೋಕದಲ್ಲಿ ಬಿಜಾಪುರ ಜಿಲ್ಲೆಯ ಉಮರಾಣಿಯಲ್ಲಿ ಅಘೋ ನೋಡು ವೀರಮಲ್ಲೇಶ್ವರ ಅನ್ನುವಂಥ ದೇವಾಲಯದ ಎದುರುಗಡೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಆ ಸಿರಸಮ್ಮ ನನ್ನನ್ನ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾಳೆ. ಇವ ಆಕಾಶದಲ್ಲಿದ್ದಾರೆ, ಇವರು ಪೃಥ್ವಿಯಲ್ಲಿದ್ದಾರೆ. ನೋಡು, ನಮ್ಮನ್ನ ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ನೀನು ಇವನ್ನ ಬೈದದ್ದಕ್ಕಾಗಿ ನನ್ನನ್ನ ಬಿಟ್ಟು ಈ ಲೋಕ, ಈ ಶಿವ ಕೈಲಾಸ ಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಹೋಗಿ ಅಲ್ಲಿ ಏನು ಬಂಜಿ ಅಂತ ಏನು ಜನ ಕರಿತಾ ಇದ್ದಾರೆ, ಅವರ ಗರ್ಭದಲ್ಲಿ ಹೋಗಿ ನೀನು ಒಂದು ಹೆಣ್ಣಾಗಿ ಹುಟ್ಟಿ ವೀರಶೈವ ಧರ್ಮದ ಕೀರ್ತಿಯನ್ನು ಬೆಳಗುವಂತ ಒಬ್ಬ ಶಿವಶರಣೆ ಆಗುವಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾನೆ. ಅಳಲಿಕ್ಕೆ ಪ್ರಾರಂಭ ಮಾಡಿಲ್ಲ ಪಾರ್ವತಿ. ಪರಮಾತ್ಮ, ನಿನ್ನ ಬಿಟ್ಟು ನಾನು ಒಂದು ಕ್ಷಣ ಇರಲಾರೆ, ನಾನು ಹೇಗೆ ಹೋಗಲಿ? ನಿನ್ನ ಮಡದಿಯಾಗಿರುವಂತವಳು ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ, ನನ್ನನ್ನು ಕ್ಷಮಿಸು. ನಿನ್ನ ಮಗುವಿಗೆ ಬೈದಕ್ಕೆ ನನ್ನನ್ನು ಕ್ಷಮಿಸು, ಅಪರಾಧವನ್ನು ಮನ್ನಿಸು, ಆದರೆ ನನ್ನನ್ನು ನಿನ್ನ ಬಿಟ್ಟು ಹೋಗು ಅಂತ ಅನ್ನಬೇಡ ಅಂತ ತಿಳ್ಕೊಂಡು, ಎಲೆ ಪಾರ್ವತಿ, ಶಿವನಾಜ್ಞೆಯಾಗಿದೆ, ನೀನು ಹೋಗಬೇಕು ಅಂತ ತಿಳ್ಕೊಂಡಂದಾಗ ಇಲ್ಲಿ ವಾದ ವಿವಾದಗಳು ನಡೆದು ಹೋಗಲೇಬೇಕು ಅಂತ ಪರಮಾತ್ಮನ, ಹೋಗಲ್ಲ ಅಂತ ಪಾರ್ವತಿ, ಹೋಗಲೇಬೇಕು. ಶಿವನ ಅಪ್ಪಣೆಯನ್ನು ಯಾರು ಕೂಡ ಮೀರ್ಲಿಕ್ಕಾಗೋದಿಲ್ಲ ಅಂತಾರ ನೋಡ್ರಿ. ಯಾರ ಸತ್ತಾಗ ಏನಂತಾರೆ ಹೇಳ್ರಿ? ಅವನ ಅಪ್ಪಣೆ ಆಗೈತಿ ಅಂದ್ರೆ ಹೋಗೋರು. ಹಿರಿಯರು ಅಂತಿರ್ತಾರ, ಏನು ಮಾಡಕ್ಕಾಗಲ್ಲ, ಸಣ್ಣ ಹುಡುಗ ಸತ್ತ ಅಂದು ಅಂತೀವಿ. ಏನಂತ? ಅವ ಸಣ್ಣ ಹುಡುಗ ಹುಟ್ಟ್ಯಾನ, ಬೆಳೆದಾನ, ಏನ್ ಮಾಡ್ತೀವ ತಂಗಿ, ಏನ್ ಮಾಡ್ತೀಪ ತಮ್ಮ, ಆಗೈತಿ, ಏನು ಮಾಡಕ, ಶಿವ ಕರ್ಕೊಂಡಾನ, ಹೋಗ್ಯಾನ. ಶಿವನ ಮಕ್ಕಳು ನಾವೆಲ್ಲ. ನೀವಂತೀರಿ, ಇಲ್ರಿ ನಮ್ಮ ಅಪ್ಪನ ಮಗ ನಾನು, ಶಿವಪ್ಪ ಹೆಂಗ ಹಾಕನವ? ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಅಪ್ಪನ ಹೆಸರು ಗೊತ್ತು ನಿಮಗೆ, ಹೌದಾ? ನಿಮ್ಮ ಅವ್ವನ ಹೆಸರು ಗೊತ್ತು. ಅವ್ರ ಅಪ್ಪನ ಹೆಸರು, ಅವ್ರ ಅಪ್ಪನ ಹೆಸರು, ನಿಮ್ಮ ಅಜ್ಜನ ಹೆಸರು ಗೊತ್ತು, ಮುತ್ತಜ್ಜನ ಹೆಸರು ಗೊತ್ತು, ಇನ್ನೊಂದು ಹೆಸರು ಗೊತ್ತು, 4-5 ತಲೆಮಾರು ಗೊತ್ತಾವ. ಆಮೇಲೆ ಗೊತ್ತದವ್ರ? ಹಂಗ ಹಿಂದೆ ಹೋಗಿ 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 ಹೋಗ್ರಿ. ಕೊನೆಗೆ ಜಗತ್ತಿಗೆ ತಂದೆ ತಾಯಿಗಳು ಯಾರು ಅಂದ್ರೆ ಪಾರ್ವತಿ ಪರಮೇಶ್ವರನ ಮೊದಲೇ ತಂದೆ ತಾಯಿಗಳು ಅಂತ ನಾವೆಲ್ಲರೂ, ಅವರೇ ನಮಗೆ ಮೊದಲು. ಅವರು ನಮ್ಮನ್ನ ಏನ್ ಕಳಿಸ್ಯಾರ ಅಂದ್ರೆ ಆಟ ಆಡಿ ನಾವು ಹೋಗು ಮಗನ ಅಂತ ಕಳಿಸ್ಯಾರ ಅಷ್ಟೆ. ನಾವೆಲ್ಲ ಸ್ವಾಮಿಯಾಗಿ ಆಟ ಆಡಕತ್ತೇವಿ, ಇವರು ಹಾಲು ಸ್ವಾಮಿಗಳಾಗಿ ಆಟ ಆಡಕತ್ತಾರ, ನಿರಂಜನ ಪ್ರಣವ ಸ್ವರೂಪಿಗಳಾಗಿ ಆಟ ಆಡಕತ್ತಿದ್ರು, ಸಂಗೀತಗಾರಾಗಿ ಆಟ ಆಡಕ, ಒಬ್ಬ ಕಳ್ಳಾಗಿ ಆಟ ಆಡ್ತಾನ, ಒಬ್ಬ ಪೊಲೀಸ್ ಆಗಿ ಆಟ ಆಡ್ತಾನ, ಒಬ್ಬ ದುರಹಂಕಾರಿಯಾಗಿ ಆಡ್ತಾನ, ಒಬ್ಬ ನಿರಹಂಕಾರಿಯಾಗಿ ಆಡ್ತಾನ, ಒಬ್ಬ ಶ್ರೀಮಂತಾಗಿ ಆಟ ಆಡ್ತಾನ, ಒಬ್ಬ ಬಡವಾಗಿ ಅವ ಆಟ. ನಾವೆಲ್ಲ ಅದಕ್ಕೆ ಹೇಳ್ತಾರೆ ಜಗವೊಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರಿ ಪರಮಾತ್ಮ. ಅವ ಏನು ಸೂತ್ರ ಹಾಕ್ತಾನೆ ಅದರಲ್ಲೇ ಹೋಗ್ಬೇಕು ನಾವು, ಬೇರೆ ನಾವೇನು ಮಾಡಕ್ಕಾಗಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತೇವೆ ಆದ್ರೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಪೃಥ್ವಿಯ ಮೇಲೆ ಅಳಗಾಡಬೇಕಾದ್ರೆ ಭಗವಂತನ ಕೃಪೆ ಇಲ್ಲದಂಗನ ಅಳಗಾಡಕ್ ಸಾಧ್ಯ ಇಲ್ಲ. ಒಂದು ಹುಲ್ಲು ಕಡ್ಡಿ ಅಳಗಾಡಲ್ಲ ಅಂದ್ರೆ ನಾವೇನು ಅಳಗಾಡಕ್ ಸಾಧ್ಯ ಇದೆ? ಅದಕ್ಕೆ ಶಿವನಾಜ್ಞೆ ಮೊಟ್ಟ ಮೊದಲು ನಾವೆಲ್ಲ ಆಟ ಆಡಕ್ ಬಂದೆ. ಒಬ್ಬ ಕರ್ಬಸಪ್ಪ ಆಗಿ ಆಟ ಆಡ್ಯಾನ, ಒಬ್ಬ ಸಿದ್ದಪ್ಪ ಆಗಿ ಆಟ ಆಡ್ಯಾನ, ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಊಟ ಮುಳುಗ್ಸನ್ ತಿನ್ನೋ ಆಟ ಆಡ್ಯಾನ. ನಿಮ್ಮೂರಾಗಲ್ಲ ಯಪ್ಪ, ಬೇರೆ ಊರು, ಇಲ್ಲಿ ಚಲೋ ಅಭಿವೃದ್ಧಿ ಮಾಡಿ. ಒಬ್ಬವ MLA ಆಗಿ ತಿಂತಾನ, ಅವಂದು ಆಟ, ಮಿನಿಸ್ಟರ್ ಆಗಿ ಒಬ್ಬ ಒಂದು ಆಟ. ಈ ಒಬ್ಬೊಬ್ರು ಒಂದೊಂದು ಆಟ ಆಡಿ ಎಷ್ಟು ಉರಿತಾರಲ್ಲ, ಅಟ್ಟು ಮೆರಿತಾರಲ್ಲ, ಅಟ್ಟು ಉರಿದು ಮೆರೆದು ಒಂದು ದಿವಸ ಕೆಳಗೆ ಹೋಗಬೇಕ. ಉರಿದವನು ಇಲ್ಲೇ ಹೋಗೋದು, ಮೆರೆದವನು ಇಲ್ಲೇ ಹೋಗೋದ. ಅದಕ್ಕೆ ಇಲ್ಲಿ ಪಾರ್ವತಿ ಪರಮೇಶ್ವರರ ಜಗತ್ತಿನ ತಂದೆ ತಾಯಿಗಳು ಅಂತ ನಾವು ಕಲ್ಪನೆ. ಅದಕ್ಕೆ ಜಗತ್ತಿನೊಳಗೆ ಯಾವ ದೇವರು ಪೂಜೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪಾರ್ವತಿ ಪರಮೇಶ್ವರರ ಪೂಜೆಯನ್ನು ನಾವು ಯಾವುದೇ ಪೂಜೆ ಸಂದರ್ಭದಲ್ಲಿ ಅವ್ರ ಪೂಜೆಯನ್ನು ಮಾಡ್ತೀವಿ. ಪಂಚಕಲಶ ಹೂಡಿದ್ರು ಅವರೇ ಮಾಡ್ತೀವಿ, ಗೃಹ ಪ್ರವೇಶ ಯಾವುದೇ ಸಮಾಜದವ್ರು ಇದ್ರು
ಒಂದು ಗೃಹ ಪ್ರವೇಶ ಮಾಡಿದ್ರೆ, ಮದುವೆ ಮಾಡಿದ್ರೆ, ತೊಟ್ಲ ಹಾಕಿದ್ರೆ, ಎಲ್ಲ ಕಾರ್ಯಕ್ರಮದಲ್ಲಿ ಆ ಕಲಶಗಳನ್ನು ಕೊಡ್ತೇವೆ. ಅದಕ್ಕೆ ಕವಿರತ್ನ ಕಾಳಿದಾಸ ಹೇಳ್ತಾನೆ, ಜಗತ್ತಿಗೆ ತಂದೆ ತಾಯಿಗಳು ಯಾರಂದ್ರೆ ವಾಗರ್ಥ ವಿವಸಂಪೃಕ್ತು ವಾಗರ್ಥ ಪ್ರತಿಪತ್ತಯೇ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಶಬ್ದವನ್ನು ಬಿಟ್ಟು ಅರ್ಥ ಇಲ್ಲ, ಅರ್ಥವನ್ನು ಬಿಟ್ಟು ಶಬ್ದ ಇಲ್ಲ. ಹೇಗೋ ಶಿವನನ್ನ ಬಿಟ್ಟು ಪಾರ್ವತಿ ಇಲ್ಲ, ಪಾರ್ವತಿ ಬಿಟ್ಟು ಶಿವ ಇಲ್ಲ. ಇಲ್ಲಿ ನಾ ಹೆಂಗ್ ಹೋಗ್ಲಿ ಅಂತ ತಿಳ್ಕೊಂಡು ಅಳ್ತಾ ಇದ್ಲು, ಅವಾಗ ನೀ ಹೋಗು ಅಂತ ತಿಳ್ಕೊಂಡು ಪರಮಾತ್ಮ ಕಳಿಸಿದ. ಆಕಾಶದಿಂದ ಬರ್ತಾ ಇದ್ದಾಳೆ ತಾಯಿ. ವೀರ ಮಲ್ಲೇಶನ ಹತ್ರಕ್ಕೆ ಬೇಡ್ಕೊಂಡಿರುವಂತ ಸಿರಸಮ್ಮ ಒಂದು ದಿವಸ ಮಲಗಿರ್ತಾಳೆ. ರಾತ್ರಿ ಸ್ವಪ್ನಾವಸ್ಥೆಯಲ್ಲಿ, ಸ್ವಪ್ನದಲ್ಲಿ ಕನಸು ಅಂತ ಏನು ಕರೀತೇವೆ, ಆ ಕನಸಿನ ರೂಪದಲ್ಲಿ ವೀರ ಮಲ್ಲೇಶ ಬಂದಿದ್ದಾನೆ. ತಾಯಿ ಸಿರಸಮ್ಮ, ನಿನಗೆ ಒಳ್ಳೆಯ ಕಾಲ ಬಂತು ಅಂತ ಹೇಳ್ತಾನೆ. ಕನಸಿನಲ್ಲಿ ಆ ವೀರ ಮಲ್ಲೇಶ ಮತ್ತು ಇಸಿರಸಮ್ಮರ ಮಾತುಗಳು ನಡೀತವೆ. ನಿನಗೆ ಗರ್ಭಧಾರಣೆಯಾಗುತ್ತೆ, ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ, ಆದರೆ ಆ ಮಗು ನಿಂದಲ್ಲ. ಅಕ್ಕಿ ಎಂದ್ಲಿದ್ದು, ಆ ಮಗು ನಂದಾಗಿದ್ರು ಪರವಾಗಿಲ್ಲ, ನನ್ನ ಗರ್ಭದೊಳಗೆ ಬಂದು ಹೋಗ್ಲಿ ಅಂತ ಏನು ಬೇಡ್ಕೊಂಡಿದ್ದು. ಅದು ಮಗು ನಿಂದಲ್ಲಮ್ಮ, ಜಗತ್ತಿನ ಕಷ್ಟಗಳಿಂದ ಬಾಳುವಂತ ಭಕ್ತರಿಗೆ ಬೆಳಕಾಗುವಂತ ದೇವಿ ಆಗ್ತಾಳೆ. ನಿನ್ನ ಗರ್ಭದಲ್ಲಿ ಬರ್ತಾಳೆ, ಸ್ವಲ್ಪ ದಿವಸ ಅಷ್ಟೇ ನಿನ್ನ ಮನೆಯೊಳಗಿರ್ತಾಳೆ ಅಂತ. ಯಪ್ಪ ಯಾದರ ಯಾಕಾಗ್ಲಿ ಭಗವಂತ ನನಗೆ ಮಗುವನ್ನು ಕೊಡು ಅಂತ ತಿಳ್ಕೊಂಡಂದಾಗ ಕನಸಿನಲ್ಲಿ ವೀರ ಮಲ್ಲೇಶ್ವರ ತಲೆಯ ಮೇಲೆ ಮುಡಿಸಿರುವಂತ ಬಿಲ್ವಪತ್ರೆ ಬಲಗಡೆ ಕನಸಿನಲ್ಲಿ ಬಿತ್ತು. ಕನಸಿನಲ್ಲಿ ಬಿದ್ದಿರುವಂತ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಪ್ರಸಾದವನ್ನು ಮಾಡ್ತಾಳೆ. ಪ್ರಸಾದ ಮಾಡಿದ ತಕ್ಷಣದಲ್ಲೇ ತಾಯಿಯ ಗರ್ಭದಲ್ಲಿ ಆ ಮಗು ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಬೆಳಕು ಹರಿದ್ರು, ಬೆಳಕು ಹರಿತು. ಬೆಳಕು ಹರಿದ ಮೇಲೆ ಗಂಡನಿಗಳಿಲ್ಲ, ನೋಡ್ರಿ ಅನಂತರಾಯರೇ, ನಿನ್ನೆ ಸ್ವಪ್ನದಲ್ಲಿ ನನಗೆ ಈ ರೀತಿಯಾಗಿ ವೀರ ಮಲ್ಲೇಶ, ಅಮ್ಮ ನಿನಗೆ ಗರ್ಭಧಾರಣೆಯಾಗುತ್ತೆ, ಒಂದು ಮಗು ಹುಟ್ಟುತ್ತೆ, ಆ ಮಗು ನಿನ್ನದಲ್ಲ, ಸಮಾಜ ಸೇವೆಗಾಗಿ ನೀವು ಕೊಡಬೇಕು ಅಂದರೆ ನಾ ಕೊಡ್ತೇನೆ ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಮಾಡಿದ್ದಾನೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬರೋ ನಡ್ರಿ ಅಂತ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ದಂಪತಿಗಳು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಹಾಡು ಹೇಳುತ್ತಾರೆ, ಪೂಜೆಯನ್ನ ಮಾಡುತ್ತಾರೆ. ಪೂಜೆಯನ್ನ ಮಾಡಿ, ಭಗವಂತ ನೀನು ಯಾವ ರೀತಿಯಲ್ಲಿ ಕೊಡ್ತೀಯ ಅದನ್ನ ಸ್ವೀಕಾರ ಮಾಡ, ಪ್ರಸಾದ ಅಂತ ನಾ ಸ್ವೀಕಾರ ಮಾಡ್ತೇನೆ. ಅಲ್ಲಿ ಹೋಗಿ ನೋಡ್ತಾರೆ, ಬೆಳಗುವಂತ ಜ್ಯೋತಿ, ಏರಿಸಿರುವಂತ ಬಿಲ್ಲುಪತ್ರೆ, ಹೂವುಗಳು ಬಹಳ ಆನಂದದಿಂದ ಇವಳು ಖುಷಿಯನ್ನು ಕೊಡ್ತಿತ್ತು. ಕನಸಿನಲ್ಲಿ ಬಿದ್ದು ಏನು ಬಿಲ್ಲುಪತ್ರೆ ಇತ್ತಲ್ಲ ಅದು ಬಲಗಡೆ ಬಿದ್ದಿತ್ತು. ಕನಸಿನಲ್ಲಿ ಬಿದ್ದಿದ್ದು ಬಿಲ್ಲುಪತ್ರೆಯಲ್ಲಿ ಬಲಗಡೆ ಬಿದ್ದಿತ್ತು. ಅದನ್ನು ತಿನ್ನು ಅಂತ ಹೇಳಿದ್ರು ಅವರು. ಅದು ತಗೊಂಡು ಪ್ರಸಾದವನ್ನು ಮಾಡ್ತಾರೆ. ಪ್ರಸಾದವನ್ನು ಮಾಡಿದ ಮೇಲೆ ಅನಂತರಾಯ ಸಿರಸಮ್ಮನವರು ಮನೆಗೆ ಬರ್ತಾರೆ. ಭಗವಂತನ ಪ್ರೇರಣೆ ಆಗಿದೆ, ಸೇವಾ ಫಲ ಸಿಕ್ಕಿದೆ, ಆಯ್ತು ಇನ್ನೇನು ಭಗವಂತನ ಮೇಲೆ ನಾವು ಭಾರವನ್ನು ಹಾಕಿ ಜೀವನವನ್ನು ನಡೆಸೋಣ ಅಂತ ತಿಳ್ಕೊಂಡು ಅನಂತರಾಯ ಸಿರಸಮ್ಮ ತಮ್ಮ ಕರ್ತವ್ಯದಲ್ಲಿ, ಕಾಯಕದಲ್ಲಿ ನಿತ್ಯ ತಲ್ಲೀನರಾಗ್ತಿದ್ರು. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು. ಆ ತಾಯಿಯ ಬಣ್ಣ ಬದಲಾಗಲಿಕ್ಕೆ ಪ್ರಾರಂಭವಾಯಿತು. ಆ ತಾಯಿಯ ಬಣ್ಣ ಬದಲಾಗಲಿಕ್ಕೆ ಪ್ರಾರಂಭವಾಯಿತು. ತಾಯಿಯ ಮುಖ, ತಾಯಿಯ ಶರೀರ, ತಾಯಿಯ ಕಾಲು, ತಾಯಿಯ ಕೈ, ಒಂದಿಷ್ಟು ತಾಯಿ ಗರ್ಭವತಿ ಆದ್ರೆ ಬದಲಾವಣೆ ಆಗ್ತವೆ. ಎಲ್ಲರಿಗೂ ತಿಳಿತು, ಸಿರಸಮ್ಮ ಬದಲಾಗ್ತಾ ಇದ್ದಾಳೆ. ಹಣ್ಣು ಮಾಗಿದಂತೆ, ರುಚಿ ಅನ್ನುವಂತೆ ಆ ತಾಯಿಯ ಸ್ತನಗಳು, ಆ ತಾಯಿಯ ಶರೀರಗಳು, ಆ ತಾಯಿಯ ಕಾಲುಗಳು ಬದಲಾಗಿ ಬದಲಾಗಿ ಬಹಳ ಸುಂದರವಾಗಿ ಸಿರಸಮ್ಮ ಮೊದಲೇ ಸುಂದರತೆಯಿಂದಿದ್ಲು, ಸುಂದರವಾಗಿ ಕಾಣುತ್ತಿದ್ಲು. ಹೊರಗಡೆ ಹೊಂಟ್ರೆ ತಲೆ ಮೇಲೆ ಸೆರಗು ಹಾಕೊಳ್ತಿದ್ಲು, ಕುಂಕುಮ ಹಚ್ತಿದ್ಲು, ಭಸ್ಮ ಹಚ್ತಿದ್ಲು. ಇವೆಲ್ಲವನ್ನ ನಿತ್ಯ ಕಾಯಕದಿಂದ ಕೂಡಿರುವಂತ ಕೃಷಿ ಕಾಯಕವನ್ನ ಮಾಡುವಂತ ಅನಂತರಾಯ ಸಿರಸಮ್ಮ ನಿತ್ಯಲೂ ಕೂಡ ಲಿಂಗ ಪೂಜೆಯನ್ನು ಮಾಡುತ್ತಿದ್ರು. ನೀವು
ಮಾಡ್ರಿ ಅಂದ್ರೆ ಸ್ವಾಮಿಗಳ ನಿಮ್ಗೆ ಎದಕ್ಕೆ ಬಿಟ್ಟವು ನಾವು? ನಿಮ್ಮ ಕೆಲಸ ಅದಾವ ಇಲ್ಲ, ನೀವು ಮಾಡ್ಕಿರ್ ಲಿಂಗ ಪೂಜಾ. ಅಜ್ಜಾರು ಏನ್ರ ಹೇಳಿದೆ, ಬುದ್ಧಿ ನಮಗೆ ನಂಬುದ 7 ಹಣೆ ಬಾರ, ತಾ ಪೂಜೆ ಏನು? ನೀವು ಎಷ್ಟು ಪೂಜೆ ಮಾಡಲಿಲ್ಲ ಅಂದ್ರೂ ಕೊನೆಗೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀರಿ ನೀವು, ಹಂಗಂತೂ ಹೋಗಂಗಿಲ್ಲ. ಅದಕ್ಕೆ ಇದ್ದಾಗ ಪೂಜೆ ಮಾಡಿದ್ರೆ ಕೊನೆಗೆ ಜೋರು ಪೂಜೆ ಆಕತಿ, ಇಲ್ದಾಗ ಪೂಜೆ ಮಾಡಲಿಲ್ಲ ಅಂದ್ರೆ ಕೊನೆಗೆ ಸ್ವಲ್ಪ ಸ್ವಲ್ಪ ಸ್ವಾಮಿಯರು ಸಿಗಲ್ಲ ನಿಮಗೆ. ಅಂದ್ರೆ ಪೂಜೆಯಲ್ಲಿ ಮನಸ್ಸು ಅರಳುತ್ತದೆ, ಕೆರಳೋದಿಲ್ಲ. ಪೂಜೆಯಲ್ಲಿ ಮನಸ್ಸು ಅರಳುತ್ತದೆ. ಈಗ ಒಣಗಿದ ಗಿಡಕ್ಕೆ ನೀರು ಹಾಕಿದಾಗ ಆ ಗಿಡ ಆನಂದವಾಗಿ ಈ ಶರೀರ, ಈ ಪರಿಸರಕ್ಕೆ ಹಸಿರನ್ನು ಕೊಡುತ್ತದೆ, ಹಸಿರಿನ ಜೊತೆ ಉಸಿರನ್ನು ಕೊಡುತ್ತದೆ. ಆ ತಾಯಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ಲು, ವಿಭೂತಿ ಹಚ್ಕೊಂತಿದ್ಲು. ನೀವು ಯವ್ವ ವಿಭೂತಿ ಹಚ್ಚಿಗೆ ಅಂದ್ರೆ ಶಿವಾಯ ನಮ ಏನ ಬಂದಾವಲ್ಲ, ಹಿಂಗ್ ತೆಗಿತೀರ, ಪಟ್ ಪಟ್ ಬಡ್ಕಂತೀರ. ಆ ಪೆರಿಂಡಲ್ಲಿ ಹಳೇದಾಗ್ತದೆ ಈಗ. ಹೌದಲ್ರಿ ಆಚಾರ ಗೊತ್ತಾಗಿಲ್ಲ ನಡಿ, ನಮಗರ ಸ್ವಲ್ಪ ಗೊತ್ತದಾವು. ಈಗ 8 ಕಂಪ್ನಿ ಆಗ್ಯಾವು, 8 ಕಂಪ್ನಿ ಆಗ್ಯಾವು, 8 ಯುವತಿಯರು ಬದಲಾಗಕತ್ತಾರೆ. ಹಚ್ಚಿಕೊಂಡು ಹಚ್ಚಿಗೆನತಿ ಒಂದು ಗುಳ್ಳಿ ಹೋತು ಅನ್ನತಿ, ಇನ್ನು 4 ಗುಳ್ಳಿ ಎದ್ದಿರ್ತಾವ, ಇನ್ನೊಂದು 4 ಡಾಕ್ಟರ್ ಅಂತ ಹೋಗೋದು. ಮತ್ತೆ ಈಗಿನ ಕಾಲ, ಅವತ್ತು ವಿಭೂತಿ ಹತ್ಕೊಳ್ತಿದ್ರು, ನಾವಂತೂ ಇವತ್ತಿನವರಿಗೆ ಅವ್ನು ಮುಟ್ಟೇಲ್ ಬಿಡ್ರಿ, ಯಾರು ಮುಟ್ಟಿಲ್ಲ. ಅವ್ನು ಹಚ್ಕೊಂಡ್ರ, ಅವನೇನ್ರ ಸ್ವಲ್ಪ ಮುಟ್ಟಿಸ್ಕೊಂಡ್ರ ನಮಗ ಪಕ್ಕ ಮಕ ಎಲ್ಲ ಕೆಟ್ಟ ಹೋಗೋದು. ವಿಭೂತಿ ಸಗಣಿಯಿಂದ ಮಾಡಿರುವಂತ ವಿಭೂತಿಯನ್ನ ಧರಿಸ್ತಿದ್ಲು, ಪೂಜೆ ಮಾಡ್ತಿದ್ಲು, ಆರಾಧನೆ ಮಾಡ್ತಿದ್ಲು, ಒಳ್ಳೊಳ್ಳೆ ಸತ್ಕಥನಗಳನ್ನು ಕೇಳ್ತಿದ್ಲು, ಪುರಾಣ ಕೇಳ್ತಿದ್ಲು. ಈಗ ತಾಯಂದ್ರ ಗರ್ಭವತಿಯಾದ ಬೆಡ್ ಏನಂತಾರೆವ, ಬೆಡ್ ವೇಸ್ಟ್ ರೆಸ್ಟ್ ಅಂದ್ರೆ ಅದು. ಹೌದು, ಹೇಳ್ಬೇಕಿಲ್ಲ, ಬೆಡ್ ರೆಸ್ಟ್. ಆ ಡಾಕ್ಟ್ರು ಹಂಗ ಅವ್ರು ಯಾಕೆ ಬೆಡ್? ಅವತ್ತಿನ ಕಾಲದಲ್ಲಿ ತಾಯಂದ್ರ ತುಂಬಿದ ಗರ್ಭವತಿ ಇದ್ರೂ ಕೂಡ ಅವತ್ತು ಕೆಲಸ ಮಾಡಿ ಹೋಗಿ ಹಡಿದು ಬರ್ತಿದ್ಲಕ್ಕ ಯವ್ವ, ಮನೆಯೊಳಗೆ ಚಂದ ಹಡಿತಿದ್ಲು. ನಮ್ಮ ನಕ್ಕಂತ ಅಲ್ಲ, ನಾರ್ಮಲ್ ಡೆಲಿವರಿ ಆಗ್ತಿತ್ತು. ಇವತ್ತು ಆಗಾಕತ್ತಿದ್ರು ಮಾಡಿಸ್ಕೊಡಲ್ಲ ಡಾಕ್ಟ್ರ್. ಯಾಕಂದ್ರೆ 50-60 ಸಾವಿರ ರೂಪಾಯಿ ಅವ್ರಿಗೆ ಬೇಕಲ್ಲ, AC ರೂಮ್ ಹಾಕೊಂಡಿರ್ತಾರ ಅವ್ರು. ಮತ್ತೆ ಇಲ್ಲಿ ಯಾರ ಡಾಕ್ಟರ್ ಸಂಬಂಧಿಕರಿದ್ದು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಕೆಲಸನ ಇಲ್ಲ, ಯಾವಾಗ 3 ತಿಂಗಳಾಯ್ತು ಇಲ್ಲ, ಮಗು ಅಳಿಗಾಡ್ತೈತೆ, ಹೆಂಗ ಹೋಗಾಡ್ಬಾರ್ದ. ಮತ್ತೆ ಹೆಂಗ್ ಮಾಡ್ಬೇಕು ಅದನ್ನ? ಹೊಳಿ ತಡೆಯಬೇಡ, ಶಿವ ಏನಮ್ಮ 6 ತಿಂಗಳು ಯಾರಂತಕ್ಕೂ ಹೋಗಬಾರ್ದ, ಶಿವ ಏನ ಮಾಡೆ. ಅತ್ತಿ ಕೆಲಸ ಬಾಳ, ಅದಕ್ಕೆ ಸಿಟ್ಟು ಬರ್ತದೆ ಅಕ್ಕಿಗೆ. ಮತ್ತಿನ್ನೂ ಹೋಗ್ಬೇಡ, ನೀನು ನಿಮ್ಮ ತವ್ರ ಮನೆಗೆ ಹೋಗೋದು ಬಹಳ ಚಲೋವಾ, ನಿಮ್ಮ ಅತ್ತಿ ಮನೆಯೊಳಗೆ ಕೆಲಸ ಹೋಗ್ಬಿಡು ನೀನು ಅಲ್ಲೇ. 6 ತಿಂಗಳು ಗಂಡ ಏನಾಗ್ಬೇಕ್ರಿ ಪಾಪ ಪರಿಸ್ಥಿತಿ, ನಿನ್ನ ಬಿಟ್ಟು ನಾ ಇಲ್ಲ, ನನ್ನ ಬಿಟ್ಟು ನೀ ಇಲ್ಲ ಅಂತ ಮದುವೆ ಕಟ್ಟಿರ್ತಾವೆ, ತಾಳಿ ಕಟ್ಟಿರ್ತಾವ. ಶಿವ ನಮ್ಮ 6 ತಿಂಗಳು ಇವ ಹೊಲಾನು ಬಿಡ್ತಾನ, ಮನಿನೂ ಬಿಡ್ತಾನ, 6 ತಿಂಗಳು ಅಲ್ಲೇ ಜಬ್ಬರೇ ಹೊಡೆ ಬಿಡ್ತಾನ. ಇವ್ರು ಯಾರ ಹೋಗ್ಯಾರನ್ರಿ? ಇಲ್ಲ ಹೋಗಲ್ಲ, ಇವ್ರು ಚಲೋ ಐತಿ, ಸ್ವಾಮಿಗಳು ಅದಾರ, ಹನುಮಪ್ಪ ಅದಾನ, ಚಲೋ ಐತಿಲ್ಲ ಊರು. ಆದ್ರೆ ಈ ಶಿರಸಮ್ಮ ತವರು ಮನೆಗೆ ಹೋಗ್ಲಿಲ್ಲ, ಗಂಡನ ಮನೆಯ ಪರಿಸರದೊಳಗೆ ಬೆಳೆದ್ಲು, ಸತ್ಕೀರ್ತಗಳನ್ನ ಕೇಳಿದ್ಲು, ಪುರಾಣ ಪುಣ್ಯದ ಕಥೆಗಳನ್ನು ಕೇಳಿದ್ಲು. ಅದು ಹೂ ಮುಡ್ಸ ಕಾರ್ಯ ಮಾಡ್ತಾರಲ್ಲ, ನಿಮ್ಮೂರಾಗ 8 ತಿಂಗಳಿಗೆ ಮಾಡ್ತಾರೆ, 8 ತಿಂಗಳಿಗೆ ಮಾಡಿ. ತುಂಬ ಗರ್ಭವತಿಯಾಗಿದ್ದಾಳೆ, ಬಣ್ಣ ಬದಲಾಗಿದೆ. ತಾಯಿಗೆ ಕರಿಬುತ್ತಿ ಬಿಳಿಬುತ್ತಿ ಅನ್ನುವಂತ ಹುಳಿ ಹುಳಿಯಾಗ ತಾಯಿ ತಿನ್ನುವಂತ ಹಸಿರು ಕಟ್ಟಿಯ ಸೀರಿ ತೋಪು ಸೆರಗ ಮೇಲ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ. ಬಾಲಾನ ಬೈಕೆ ನನಗ ಬೈಸಂಗಾಗೈತ್ರಿ. ಹಸಿರು ಕಟ್ಟಿಯ ಸೀರಿ ತೋಪು ಸೆರಗ ಮೇಲ ಮಾಡಿ, ಹಸಿರು ಕಟ್ಟಿಯ ಸೀರಿ ತೋಪು ಸೆರಗ ಮೇಲ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ. ಬಾಲಾನ ಬೈಕೆ ನನಗ ಬೈಸಂಗಾಗೈತ್ರಿ. ಹಸಿರು ಕಟ್ಟಿಯ ಸೀರಿ ತೋಪು ಸೆರಗ ಮೇಲ ಮಾಡಿ, ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ. ಬಾಲಾನ ಬೈಕೆ ನನಗ ಬೈಸಂಗಾಗೈತ್ರಿ.
ಕೈಯಲ್ಲಿ ಚೌಳಿಕಾಯಿ ಪಲ್ಲೆ ಬೇಳೆ ಜೋಳದ ರೊಟ್ಟಿ ಹೊಳಿ ದಂಡಿ ಮ್ಯಾಲ ಕೂತ್ಕೊಂಡು ತಿನ್ನಂಗಾಗೈತ್ರಿ ಬಾಲನ ಬೈಕೆ ನನಗ ಬೈಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರಿ ತೋಪ ಸೆರಗ ಮೇಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪ ಸೆರಗ ಮೇಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ ಬಾಲನ ಬೈಕೆ ನನಗ ಬೈಸಂಗಾಗೈತ್ರಿ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಮ್ಯಾಳಿಗೆ ಮ್ಯಾಲ ಕೂತ್ಕೊಂಡು ಕುಣ್ಣಂಗಾಗೈತ್ರಿ ಬಾಲನ ಬೈಕೆ ನನಗ ಬೈಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರಿ ತೋಪ ಸೆರಗ ಮೇಲ ಮಾಡಿ ಹಸಿರು ಕಡ್ಡಿಯ ಸೀರಿ ತೋಪ ಸೆರಗ ಮೇಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ ಬಾಲನ ಬೈಕೆ ನನಗ ಬೈಸಂಗಾಗೈತ್ರಿ ಹರ್ಕು ಮುರ್ಕು ಕರ್ಚಿಕಾಯಿ ಹಪ್ಪಳ ಸಂಡಗಿ ಉಪ್ಪಿನಕಾಯಿ ಹರ್ಕು ಮುರ್ಕು ಕರ್ಚಿಕಾಯಿ ಹಪ್ಪಳ ಸಂಡಗಿ ಉಪ್ಪಿನಕಾಯಿ ಮಾವಿನ ಬುಡದಲ್ಲಿ ಕುತ್ಕೊಂಡು ತಿನ್ನಂಗಾಗೈತ್ರಿ ಬಾಲನ ಬೈಕೆ ನನಗ ಬೈಸಂಗಾಗೈತ್ರಿ ಹಸಿರು ಕಡ್ಡಿಯ ಸೀರೆ ತೋಪ ಸೆರಗ ಮೇಲ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪ ಸೆರಗ ಮೇಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ ಬಾಲನ ಬೈಕೆ ನನಗ ಬೈಸಂಗಾಗೈತ್ರಿ ಈಗ ಬೇವಿನ ಗಿಡ ಚಿಗಿತಾವಲ್ರಿ ವಸಂತ ಮಾಸ ಬಂತು ಅಂದ್ರೆ ಚೈತ್ರ ವೈಶಾಖ ವಸಂತ ಈ ಚೈತ್ರ ಮಾಸ ಬಂತು ಅಂದ್ರೆ ಬಾಡಿದ ಗಿಡಗಳು ಒಣಗಿದ ಗಿಡಗಳು ಚಿಗಿತಾವೆ ಹೊಸ ವರ್ಷ ನಾವು ಯಾವಾಗ ಆಚರಣೆ ಮಾಡ್ತೀವಿ ಹಾ ಕರೆಕ್ಟ್ ಅಣ್ಣ ಹಾ ಸರಿ ಇಲ್ಲಿ ಬಿಡಪ್ಪ ಸುಮ್ಮನೆ ಹೋಲ್ ಮತ್ತೆ ಜನವರಿಗೆ ನಾವು ರಾತ್ರಿ 12 ಗಂಟೆಗೆ ಏನೇನು ಮಾಡ್ತೀವಿ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ನ್ಯೂ ಇಯರ್ ಅದು ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷ ಅವಾಗ ನಿಮ್ ಗಿಡನೂ ಚೇಂಜ್ ಆಗಂಗಿಲ್ಲ ಪ್ರಕೃತಿನೂ ಚೇಂಜ್ ಆಗಂಗಿಲ್ಲ ಹಾಕತನ್ರಿ ಯುಗಾದಿ ಬರೋದು ಅಷ್ಟೇ ತಡ ಯುಗಾದಿಗೆ ಏನ್ ಮಾಡ್ತಾರ ಒಂದ್ ಸ್ವೀಟ್ ಮಾಡ್ತಾರ ನೋಡಿ ಏನದು ಬೇವಿನ ಗಿಡದ ಹೂವನ್ನ ಹಾಕ್ತಾರಿಲ್ರಿ ಅದನ್ನ ಯುಗಾದಿ ಹೊಸ ವರ್ಷ ಅಂತ ಹಿಂದೂಗಳಿಗೆ ಅದನ್ನು ಮೀಸಲಿಟ್ಟಿದ್ದಾರೆ ಯುಗಾದಿ ಗಿಡ ಬದಲಾಗೋದು ಅಷ್ಟೇ ಅಲ್ಲ ಪರಿಸರ ಬದಲಾಗ್ತದೆ ಬಾಡಿದ ಗಿಡಗಳು ಚಿಗಿತವೆ ಹೊಸ ಹೊಸ ಮಳೆಗಳು ಪ್ರಾರಂಭ ಆಗ್ತವೆ ರೈತ ಹೋಗಿ ಭೂಮಿ ಪೂಜೆ ಮಾಡೋದು ಯಾವಾಗ ನಿಮ್ಮಲ್ಲಿ ಯಾವಾಗ ಮಾಡ್ತಾರೆ ಕೊಟ್ರಿ ತೇರ್ ಕಡೆ ಮಾಡ್ತಾರೆ ಎಲ್ಲಾ ಕಡೆ ಯುಗಾದಿ ಹಬ್ಬಕ್ಕೆ ಹೋಗಿ ಭೂಮಿ ಪೂಜೆ ಮಾಡಿ ಆ ಭೂಮಿ ತಾಯಿಗೆ ನಮಿಸಿ ಬರುವಂತ ಪರಂಪರೆ ಇದೆ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕೊಂಡು ತಲೆ ಮೇಲೆ ನೀರು ಹಾಕೊಂಡು ಎಣ್ಣೆ ಹಾಕೊಂಡು ಹಚ್ಕೊಂಡು ಹೆಂಡತಿ ಇದ್ದವಳು ಗಂಡನಿಗೆ ಸೌರಿ
ಯಪ್ಪ ರಾಜ ಚಲೋ ಇರಂದ ಗಂಡ ಜಗಳ ಆಡಿದ್ರು ಅವತ್ತು ಹಿಡ್ಕೊಂಡು ಎಳ್ಕೊಂಬಂದು ಹಿಂಗೆ ಜಗ್ಗಿ ನಿಮ್ಮಪ್ಪಗೆ ಹಚ್ಚು ಅಂತ ಹೇಳ್ತಾಳೆ. ಪ್ರೀತಿ ಇರ್ತದ ಖರೆ, ಇವ್ ಜಗಳ ಆಡಿರ್ತಾವ, ನಿಮ್ಮಪ್ಪಗೆ ಹಚ್ಚ ಎಣ್ಣಿನ ಯಾ ಎಣ್ಣೆ ಗೊತ್ತಿಲ್ಲ, ಅದನ್ನ ಹಚ್ಚಿ ಅಂದ್ರೆ ಸ್ನಾಯುಗಳು ಕೂಡ ಬದಲಾಗುವಂತ ಒಂದು ಪ್ರಕೃತಿ ಭಗವಂತ ನಮಗೆ ಯುಗಾದಿ ಕೊಟ್ಟಿದ್ದಾನೆ. ಪ್ರಕೃತಿ ಬದಲಾದಂತೆ ತಿಂಗಳಿಗೆ ಈ ತಾಯಿಯ ಶರೀರ ಬದಲಾಯಿತು. ಅವಳಿಗೆ ಬಯಕೆ ಆಯಿತು. ಏನು ಬಯಕೆ ಆಯಿತು? ಅವಳಿಗೆ ಬಯಕೆ ಆಯಿತು ಯಾವುದು? ಮಾವಿನಕಾಯಿ ಉಣ್ಣ ಬಯಕೆ, ಎಳ್ಳು ರೊಟ್ಟಿ ತಿನ್ನ ಬಯಕೆ, ಬುತ್ತಿ ಉಣ್ಣುವ ಬಯಕೆ, ಉಪ್ಪಿನಕಾಯಿ ಉಣ್ಣುವ ಬಯಕೆ, ಅವಳಿಗೆ ಪರಿಸರದ ಬಯಕೆ ಆಯಿತು. ಈಗಿಂದಕ್ಕೆ ಪಾನಿಪುರಿ ತಿನ್ನೋದು, ಅದು ಚಾಕ್ಲೇಟ್ ತಿನ್ನೋದು, ಆಮೇಲೆ ಐಸ್ ಕ್ರೀಮ್. ಇವತ್ತಿನ ಕಾಲದಲ್ಲಿ ಇಂಥ ಬಯಕೆಗಳಿದಾವೆ. ಐಸ್ ಕ್ರೀಮು, ಪಾನಿಪುರಿ ಹೆಂಗ್ ತಿಂತಿದ್ ಹಂಗ ಪಾನಿಪುರಿ ಹಂಗ ಹುಡ್ತಾವ, ಅವು ಐಸ್ ಕ್ರೀಮ್ ಹಂಗ ಹುಡ್ತಾವ. ಅವು ಹೆಚ್ಚಿಗೆ ಕೋಲ್ಡ್ ಆತಂದ್ ಶಿವಾಯ ನಮ್ಮ ತುಪ್ಪ ಚಲುವ ಐಸ್ ಕ್ರೀಮ್ ತಿಂದ ಹಾಡಿದ್ರ. ಪ್ರಕೃತಿ ವಿಕೋಪದಿಂದ ನಾವು ಎಷ್ಟು ಬದಲಾವಣೆ ಆಗ್ತೇವೆ ಅಂದ್ರೆ, ಪ್ರಕೃತಿ ವಿಕೋಪಕ್ಕೆ ಹೋದ್ರೆ ಏನಾದ್ರೂ ಅನಾಹುತಗಳನ್ನ ಆಗ್ತವೆ. ಇವತ್ತು ಹಿಂದಿನ ಹಿರಿಯರು ಇರುವಂತ ಗಟ್ಟಿತನ ಇವತ್ತಿನ ತಾಯಂದಿರಿಗಿಲ್ಲ, ಪುರುಷರಿಗಿಲ್ಲ. ಯಾಕಂದ್ರ ಅವು ಚೆನ್ನಾಗಿ ವಯಸ್ಕೇನ್ಲಿದ್ದಂಗೆ ಹಾಡ್ದಾವ. ಅವಕ್ಕ ಸ್ಟ್ಯಾಚು ಹಾಕಿಲ್ಲ, ಅವಕ್ಕೇನು ಸ್ಟಿಚ್ ಹಾಕಿಲ್ಲ. ಈಗೇನು ಸ್ಟಿಚ್ ಹಾಕಿ ಇಲ್ಲಿಂದ ಹಿಡಿದು ಇಲ್ಲಿಂದ ಕೊಯ್ದು ಶಿವಾಯನ ಹೆಂಗ್ ಮಾಡಿರ್ತಾರ ಮತ್ತೆ ಅದನ್ನ ಕೂಡಿಸ್ತಾರ. ಇವು ಬಗ್ಗಂಗೆಲ್ಲ ಬಗ್ಗಿದ್ರೆ ಇವು ಸೊಂಟು ನುಂಗ್ತೈತೆ. ಇವತ್ತಿನ ಹಣೆ ಬಾರ ಹಿಂದಿನ ಅಜ್ಜರ್ ನೋಡ್ರಿ, ಇಲ್ಲಿ ಕುಂತತ್ತು ನಮ್ಮವ್ವ, ಇಂಥ ವಯಸ್ಸಿನವ್ರು ನೋಡಿರ್ಬೇಕಂದ್ರೆ ಹಾಕಿನ ಗುಮ್ರಿ ಅವರಿಗೆ. ಅಜ್ಜ ಎಷ್ಟು ಗುಮ್ಮೆನೋ ಗೊತ್ತಿಲ್ಲ, ಹೊಡೆದು ಬಿಡ್ತಾನ. ಅವ್ರು ಎಷ್ಟು ಹೊಡೆದ್ರು ಗಟ್ಟಿರ್ತಾರ. ಯಾಕಂದ್ರೆ ಗಟ್ಟಿಯಾಗ ರೊಟ್ಟಿ. ಇವತ್ತಿವೆಲ್ಲ ನಾ ಹೇಳುವಂಥದ್ದು ನಿಮಗೆ ನಗೆಯಾಗ್ಬೋದು ವಿನಃ, ಆದ್ರೆ ನಾವು ವಿಚಾರಗಳನ್ನ ಮಾಡಿದ್ರೆ ರೊಟ್ಟಿ ಯಾರು ತಿಂತಾರ ಗೊತ್ತಿಲ್ಲ. ಇವತ್ತು ತಿಂತೀರೇನು ರೊಟ್ಟಿನ? ಶಿವಾಯನ ಹಿರಿಯರೇನ್ರ ತಿನ್ಬೋದು. ಈಗ ಅದಾವಲ್ಲ ನಮ್ಮ ಈಗ ಕುಂತಾವಲ್ಲ ಇವು ಬೆಳಗ್ಗೆ ಎದ್ದು ಶಾಲಿಗೆ ಹೋಗ್ಬೇಕು, ಉಪ್ಪಿಟ್ಟು ಮಾಡಿ ಇಲ್ಲ, ಆಮೇಲೆ ಮ್ಯಾಗಿ ಮಾಡಿ ಇಲ್ಲ, ಕೇಳ್ತಾವಿಲ್ರಿ ಅವರು. ಯಾರಿಗೆ ಬಗ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ಬಗ್ಗಬೇಕ, ಅವ್ರ ಅಪ್ಪಗ ಅವ್ರಿಗೂ ಬಗ್ಗೆಯಾರಿಲ್ಲ ಗೊತ್ತಿಲ್ಲ, ಮಕ್ಕಳಿಗಂತೂ ಈಗ ಬಗ್ಗಬೇಕ. ಇಲ್ಲ ಅಂದ್ರೆ ನಾ ಎತ್ಲಾಗರ ಹೋಗ್ತ ನೋಡು, ಮತ್ತೆ ಆಸ್ಪತ್ರೆಗೆ ಇಡ್ಬೇಕಲ್ಲ ಅವಂಗ. ಅಂದ್ರೆ ನೀನು ಹೇಗೆ ಸಂಸ್ಕಾರದಿಂದ ಮಕ್ಕಳನ್ನ ಹಡಿತೀಯ, ಆ ಮಕ್ಕಳು ಮುಂದೆ ಈ ದೇಶದ ಸತ್ಪ್ರಜೆಗಳಾಗ್ತವೆ. ಸತ್ಪ್ರಜೆಗಳಾಗಬೇಕು ಅಂದ್ರೆ ಒಳ್ಳೆಯ ಬಯಕೆ ಇರಬೇಕು, ಒಳ್ಳೆಯ ಬಯಕೆ ಇರಬೇಕು, ಇನ್ನೊಬ್ರು ಕೆಡಸ ಬಯಕೆ ಇರಬೇಕು. ಶಿರಸಮ್ಮನಿಗೆ ಎಂತ ಬಯಕೆ ಇತ್ತು ಅಂದ್ರೆ ಪ್ರಕೃತಿ ಎಲ್ಲಂಬ ಬಂಡೆಗೆ ಮೃಡ ಶರಣರ ನುಡಿಗಡನ್ವೇ ಕಡೆಗೀಲು ಕಾಣ ರಾಮನಾಥ. ಪ್ರಾತಸ್ಮರಣೆಯಾದ ಬಸವಾದಿ ಪ್ರಮುಖರನ್ನ, ಆರಾಧ್ಯ ದೈವ ಓಲಶಾಂತೇಶ್ವರನ ಮನೋಮಂದಿರದಲ್ಲಿ ಸ್ಮರಿಸಿ, ನಿಚ್ಚನಹಳ್ಳಿಯ ಹಾಲಸ್ವಾಮಿ ಬೃಹನ್ ಮಠದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರವಚನ ನೀಡುತ್ತಿರುವಂಥ ರಾಣೆಬೆನ್ನೂರಿನ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದದಲ್ಲಿ ಅನೇಕ ಭಕ್ತಿಯ ನಮನಗಳನ್ನು, ಈ ಊರಿನ ಮಠದ ಒಡೆಯರಾದಂಥ ಶಿವಯೋಗಿ ಹಾಲಸ್ವಾಮಿಗಳವರನ್ನ ಪಾದಕ್ಕೆ ಮಣಿದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಿಚ್ಚನಹಳ್ಳಿಯ ಎಲ್ಲ ತಾಯಂದಿರೇ, ಹಿರಿಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಶಿವಶರಣೆ ದಾನಮ್ಮ, ಆ ದಾನಮ್ಮನ ಪುರಾಣದ ಪ್ರವಚನವನ್ನ ಪರಮಪೂಜ್ಯ ಶಿವಾಜಿ ಸ್ವಾಮಿಗಳವರು ಬಹಳಷ್ಟು ಸುಂದರವಾಗಿ, ಸೊಗಸಾಗಿ, ಅರ್ಥಪೂರ್ಣವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅಂದ್ರೆ ಏನೋ ದಾನಮ್ಮ ಇವತ್ತು ಜನನ ಆಗಿದೆ. ಅದಕ್ಕಂತೂ ಪೂರ್ವದಲ್ಲಿ, ಜನರಕ್ಕಂತೂ ಪೂರ್ವದಲ್ಲಿ ಯಾರು ಏನೇನೋ ತಪಸ್ಸನ್ನ ಮಾಡಿದ್ರು, ಇದನ್ನ ಮಾಡಿದ್ರು ಅನ್ನೋದನ್ನ
2-3 ದಿನಗಳಿಂದ ತಾವೆಲ್ಲ ಕೇಳಿದ್ದೀರಿ. ಇಲ್ಲಿ ನಾವು ಬಹಳಷ್ಟು ಗಮನಿಸಬೇಕಾದಂಥ ವಿಚಾರಗಳಂದ್ರೆ, ಯಾರು ಶರಣರಾಗಿದ್ದಾರೆ, ಯಾರು ಸ್ವಾಮಿಗಳಾಗಿದ್ದಾರೆ, ಯಾರು ಮಹಾತ್ಮರಾಗಿದ್ದಾರೆ, ಯಾರು ಶರಣೆಯರು ಈ ಭೂಮಿಗೆ ಬಂದು ಸಮಾಜವನ್ನ ಉದ್ಧಾರ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೇಳ್ರಿ ಮಕ್ಕಳ ಕೊರತೆ, ಮಕ್ಕಳ ಕೊರತೆ. ನೀವು ಯಾವ ಪುರಾಣ ತಗೊಳ್ರಿ, ಯಾವ ಪುರಾಣದಲ್ಲಿ ತೆಗೆದುಕೊಂಡ್ರು ಸತಕ ಅವ್ರಿಗೆ ಮಕ್ಕಳಿಲ್ಲ. ಭಗವಂತ ಬಂದ, ಪರಮಾತ್ಮ ಬಂದ, ಆಶೀರ್ವಾದ ಮಾಡಿದ, ಆಶೀರ್ವಾದದಿಂದ ಜನಿಸಿ ಇವರು ಸಮಾಜವನ್ನ ಉದ್ಧಾರ ಮಾಡಿದ್ರು ಅನ್ನುವಂಥದ್ದು ಒಂದು ಎಲ್ಲ ಪುರಾಣಗಳಲ್ಲಿ ಪ್ರತೀತವಾದಂಥ ಒಂದು ಶ್ರದ್ಧೆ. ಹಾಗೆ ಇವತ್ತು ದಾನಮ್ಮ ಜನನಿಗೆ ಸಹಿತಕ ಅವರ ತಂದೆ ತಾಯಿಗಳು ಮಕ್ಕಳಿಲ್ಲ ಅನ್ನುವಂಥ ಕೊರತೆಯಲ್ಲಿ ಬಹಳಷ್ಟು ದಿನಗಳು ಏನಾರು ಇರಲಿ, ಒಟ್ಟು ಹೆಣ್ಮಕ್ಳಿಗೆ ಮಕ್ಕಳು ಇರ್ಬೇಕು ನೋಡ್ರಿ. ಮಕ್ಕಳಿಲ್ಲ ಅಂದ್ರೆ ಅವ್ರ ಸಮಾಧಾನನೇ ಇರೋದಿಲ್ಲ. ಮದುವೆ ಆಯ್ತು, 1 ವರ್ಷ ಆಯ್ತು, ಮಕ್ಕಳಾದ್ರೂ ಸರಿ. ಮದುವೆ ಆಗಿ 1 ವರ್ಷಕ್ಕೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಆ ಊರಾಗ ಬನ್ನಿ ಮರ ನಿಲ್ಲೋದಿಲ್ಲ, ಅದೆಲ್ಲ ಸುತ್ತಿರ್ತಾರೆ, ಹನುಮಪ್ಪನ ಸುತ್ತಿರ್ತಾರೆ. ಯಾವ ದೇವ್ರು ಹೇಳ್ತಾರೆ ಆ ದೇವ್ರುಗಳೆಲ್ಲ ನಡ್ಕೊಳ್ಳೋದ ಒಂದು ಇದಾಗ್ಬಿಡ್ತಾರೆ. ನೋಡ್ರಿ, ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ, ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. ಒಬ್ಬನ ಹಿಂಗೆ ಮಕ್ಕಳ ಚಿಂತೆ ಬಹಳಷ್ಟಿತ್ತು. ಅವನಿಗೆ ಮಗು ಬೇಕು ಅಂತಂದು ಹೋದ ಸ್ವಾಮಿಗಳ ಹತ್ರ ಕೇಳಿದ್ರು, ನೋಡ್ರಿ ನನಗೆ ಮಗು ಆಗಿಲ್ಲ, ಮಗು ಬೇಕು ಅಂತ. ಆಸ್ಪತ್ರೆಗೆ ತೋರ್ಸಪ್ಪ ಅಂದ್ರು. ಆಸ್ಪತ್ರೆಗೆ ಹೋಗಿ ಬಂದ್ರಿ, ಮಕ್ಕಳಾಗಿಲ್ಲ ಅಂದ್ರು. ಹಾಗಾರ ನಿಮ್ಮ ಮನೆದೇವ್ರಿಗೆ ಒಂದು 5 ಅಮಾಸಿಗೆ ಮನೆದೇವ್ರಿಗೆ ಹೋಗಿ ಬಾ ಅಂದ್ರು. ಅಲ್ಲಿಗೆ 5 ಅಮಾಸಿ ಹೋಗಿ ಬಂದ, ಆದ್ರೂ ಮಕ್ಕಳಾಗ್ಲಿಲ್ಲ. ಮತ್ತೆ ಇಲ್ರಿ ನನಗೆ ಮಕ್ಕಳಾಗ್ಲಿಲ್ಲ ಅಂತ ಬಂದು. ಮಕ್ಕಳಾಗ್ಲಿಲ್ಲ ಹಂಗಾರ ನೀವೂರ ಹನುಮಪ್ಪಗೆ ನಡ್ಕೊ ಅಂದ್ರು. ಹನುಮಪ್ಪಗೂ ಹೋದ ಒಂದು 5 ಅಮಾಸಿಗೆ, ಅಲ್ಲಿ ಮಕ್ಕಳಾಗ್ಲಿಲ್ಲ. ಆವಾಗ ನೋಡ್ರಿ, ನೀವು ಹೇಳಿದ್ದು ಎಲ್ಲಾ ದೇವರುಗಳಿಗೂ ನಡ್ಕೊಂಡೆ, ಹನುಮಪ್ಪ ನಡ್ಕೊಂಡೆ, ಆ ದೇವ್ರಿಗೆ ನಡ್ಕೊಂಡೆ, ಈ ದೇವ್ರಿಗೆ ನಡ್ಕೊಂಡೆ, ಮಕ್ಕಳಾಗ್ಲಿಲ್ಲ ಅಂದ್ರು. ಅವಾಗ ಅವರಿಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರು. ಅವಾಗ ನಾವನ್ ಹೇಳಿದ, ನನ್ನ ದಿನ ಮದುವೆನ ಆಗಿಲ್ರಿ ಅಂತ. ಮದುವೆನ ಆಗಿಲ್ಲ, ಮಕ್ಕಳಾಗ್ಬೇಕು ಅಂತ ಒಂದು ಹಂಬಲ ಇತ್ತು. ಎಮ್ಮೆಗೊಂದು ಚಿಂತೆ, ಸಮಗಾರಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನನಗೆ ನಮ್ಮ ಕೂಡಲ ಸಂಗಮ ದೇವ ಒಲೆದಾನ ಒಲೆನೆಂಬ ಚಿಂತೆ ಅಂತ. ಹಂಗ ಪ್ರತಿಯೊಬ್ಬರಿಗೆ ಒಂದೊಂದು ಚಿಂತೆಗಳು ಇದ್ದೇ ಇರ್ತಾವ. ಇವು ನಿಮ್ಮ ಮಕ್ಕಳ ಚಿಂತೆ ಇತ್ತು. ಈ ಮಕ್ಕಳ ಚಿಂತೆಯಲ್ಲಿ ಬಹಳಷ್ಟು ಇದನ್ನ ಮಾಡಿದ. ಅವಾಗ ಇದಾಗ್ಲಿಲ್ಲ, ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗಬೇಕಾದ್ರೆ ಮದುವೆ ಆಗ್ಬೇಕು, ಹೆಂಡತಿ ಬೇಕು, ಅವಾಗ ಮಕ್ಕಳಾಗ್ತಪ್ಪ ಅಂತ ಬುದ್ಧಿ ಹೇಳಿದ್ರು ಸ್ವಾಮಿಗಳು. ಆ ದಿಸೆಯಲ್ಲಿ ಇವತ್ತು ಬಹಳಷ್ಟು ಪರಮ ಪೂಜ್ಯರು ಆ ಶರಣರ ಲೀಲೆಯನ್ನ, ಶರಣರ ಒಂದು ಅನುಭವದ, ಪರಮಾತ್ಮ ಬಂದು ಅನುಭವದ ನುಡಿಗಳನ್ನ ಹೇಳಿ, ಆ ದಾನಮ್ಮ ಅಂದ್ರೆ ಮೊದಲ ಹೆಸರು ದಾನಮ್ಮ, ಲಿಂಗಮ್ಮ ಅಂತ ಹೆಸರು ಬರ್ತದೆ. ಮೊದಲ ಹೆಸರು ಇಡೋದು ಲಿಂಗಮ್ಮ ಅಂತ ಹೆಸರಿರ್ತಾರೆ. ನಂತರ ದಾನಮ್ಮ ಅಂತ ಯಾಕೆ ಹೆಸರು ಬಂತಂದ್ರೆ, ಆಕೆ ಬಹಳಷ್ಟು ದಾನ ಮಾಡ್ತದಾಳೆ, ಅನ್ನದಾನ ಮಾಡ್ತದಾಳೆ, ಕರತೆ ದಾನ ಮಾಡ್ತದಾಳೆ. ಅದಕ್ಕೆ ನಂತರದಲ್ಲಿ ಆ ಹೆಣ್ಣು ಮಗಳಿಗೆ ದಾನಮ್ಮ ಅಂತ. ಅದು ನೋಡಿ, ನಮ್ಮ ಕರ್ನಾಟಕದ ಮಹಾರಾಷ್ಟ್ರದ ಭಾಗದಲ್ಲಿದ್ದು ಸಹಿತಕ್ಕ, ಗುಡ್ಡಾಪುರದ ಮಹಾರಾಷ್ಟ್ರ ಭಾಗದಲ್ಲಿದ್ದು ಸಹಿತಕ್ಕ ಇವತ್ತು ಜನಗಳು, ಕರ್ನಾಟಕದವರು, ಮಹಾರಾಷ್ಟ್ರದವರು ಸಿಕ್ಕಾಪಟ್ಟೆ ಆ ದಾನಮ್ಮನ ಧ್ಯಾನ ಮಾಡ್ತಾರೆ, ದರ್ಶನ ಮಾಡ್ತಾರೆ, ಆಶೀರ್ವಾದ ಪಡ್ಕೊಳ್ತಾರೆ. ಪರಮ ಪೂಜ್ಯರು ಹೇಳಿದ್ರಲ್ಲ, ದಾನಮ್ಮ ಅಂದ್ರೆ ದಾನಮ್ಮ ಇವತ್ತು ನೀವು ಆಕಿ ಮಕ್ಕಳ ಬಂಜತನ ಹೋಗಲಾಡಿಸುವಂತ ಅನುಭವ ಅವರೇ ಹೇಳಿದ್ರು. ನೀವು ಯಾರು ಮದುವೆ ಆಗ್ಬೇಕಂತಂದ್ರೆ ನಾಳೆ ನೀವು ಏನಿದ್ರು ಮಾಡ್ತೀವಿ, ಮದುವೆ ಮಾಡ್ತಾರೆ, ಅವಾಗ ಕಂಕಣ ಕಟ್ಕೊಂಡ್ರಿ ವಸ್ತು ಒಳಗೆ ಮದುವೆ ಆಗ್ತಾ ಇದೆ. ಯಾರು ಬಂಜತನದಿಂದ ಬಳಲ್ತಾ ಇದ್ದೀರಿ ಅವರಿಗೆಲ್ಲ ನೀವು ನಾಳೆ ಉಡಿ ತುಂಬಿಸೋಡ್ರಿ, ಬಂಜತನ ಹೋಗ್ತಾ ಇದೆ. ಯಾರು ರೋಗಿಗಳಾಗಿದ್ದೀರಿ, ಯಾರು ಇದಕ್ಕೆ ದಾನಮ್ಮನ ಹೆಸರು ಹೇಳಿ ಇದನ್ನ ಮಾಡ್ರಿ, ನಿಮ್ಮ ರೋಗ ನಿವಾರಣೆ ಆಗ್ತದೆ.
ಬಹಳಷ್ಟು ಪವಾಡಗಳನ್ನು ಮಾಡಿದವರು. ಬರೀ ಗಂಡ್ಮಕ್ಳು ಮಾಡ್ಬೇಕಂತ ಸ್ವಾಮಿಗಳು ಗಂಡ್ಮಕ್ಳಿದಾರೆ ಇವರ ಮಾಡ್ಯಾರ ಪವಾಡಗಳು ಅಂತ ಅಲ್ಲ. ಸಾಧನೆ ಒಳಗ ಹೆಣ್ಮಕ್ಳು ಸಹಿತಕ್ಕ ಮಾಡಬಹುದು ಅನ್ನೋದಕ್ಕೆ ಗುಡ್ಡದ ದಾನಮ್ಮನೇ ಸಾಕ್ಷಿ, ಅಕ್ಕ ಮಹಾದೇವಿನೇ ಸಾಕ್ಷಿ. ಇವರೆಲ್ಲ ಶರಣೆಯರಾಗಿದ್ದು ಸಹಿತಕ್ಕ ಸಾಧನೆಯಿಂದ ಇವತ್ತು ಉನ್ನತ ಮಟ್ಟವನ್ನ, ಉನ್ನತ ಹುದ್ದೆಯನ್ನ, ಉನ್ನತ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು. ಆ ದಿಸೆಯಲ್ಲಿ ಇವತ್ತು ನೀವೆಲ್ಲ ಆ ದಾನಮ್ಮನ ಚರಿತ್ರೆಯನ್ನು ಕೇಳಕ್ಕಿರ್ತೀರಲ್ಲ. ದಾನಮ್ಮ ಹುಟ್ಟಿದ ಮಕ್ಕಳಿಲ್ಲ ಅನ್ನೋದು ಅದೊಂದು ದೊಡ್ಡ ಕೊರಗಿನಲ್ಲಿ ಇದ್ರು. ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆ ಹಾಸುಂಡು ಬೀಸಿ ಒಗೆದಂಗ, ಬಾಸುಂಡು ಬೀಸಿ ಒಗೆದಂಗ. ಮಕ್ಕಳಿಲ್ಲ ಅಂದ್ಬಿಟ್ರೆ ಕೊರಗು ಅಂದ್ರೆ ಬಹಳಷ್ಟು ಕೊರಗು. ಆ ಕೊರಗು ಹೋಗಬೇಕಾದ್ರೆ ಮುಂಜಾನೆ ಹುಟ್ಟಲಿ ಸಂಜೆಲೆ ಸಾಯಲಿ, ಮುಂಜಾನೆ ಹುಟ್ಟಿ ಸಂಜೆಗೆ ಸಾಯಲಿ, ಆದ್ರೆ ಮಗು ಬೇಕು ಅನ್ನುವಂಥ ತಾಯಂದರ ಒಂದು ಬೇಡಿಕೆ ಇರ್ತದೆ. ಆ ಬೇಡಿಕೆಯನ್ನ ಈಡೇರಿಸುವಂತನು ಭಗವಂತ. ಆ ಬೇಡಿಕೆಯನ್ನ ಈಡೇರಿಸಿ ತಾಯ್ತನವನ್ನ ತುಂಬುವಂತನು ಭಗವಂತ ಇರ್ತಾನೆ. ಆ ಭಗವಂತನ ಕರುಣೆ ಆಗ್ಬೇಕು. ಅಂಥ ಒಂದು ರೂಢಿ, ಅಂಥ ಒಂದು ಪದ್ಧತಿ ನಮ್ಮಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಇವತ್ತು ಬಂಜತನವನ್ನ ಹೋಗಲಾಡಿಸ್ಬೇಕಾದ್ರೆ ಈ ಮಕ್ಕಳು ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಾಗ ಭಗವಂತ ಅವರಿಗೆ ಕರುಣೆ ಮಾಡ್ತಾನೆ, ಕರುಣೆ ತೋರಿಸ್ತಾನೆ. ಗರ್ಭವಾಗ್ತಾ ಇರ್ತಾರೆ. ಗರ್ಭವತಿಯಾಗಿ ಪರಮ ಪೂಜ್ಯರು ಹೇಳಿದ್ರಲ್ಲ, ಗರ್ಭವತಿ ಆದ ನಂತರ ಹೆರಿಗೆ, ಮೊದಲೆಲ್ಲ ಊರಾಗ ಹೆರಿಗೆ ಆಗ್ತಿದ್ದು, ಈಗೆಲ್ಲ ಆಸ್ಪತ್ರೆ ಹೆರಿಗೆ ಆಗ್ತಾ ಇದಾವೆ ಅಂತ. ಅವಾಗ ಮನೆಗ ಆ ತಾಯಿಗೆ ಹೆರಿಗೆ ಆಗ್ತಾ ಇದೆ. ತಾಯಿಗೆ ಹೆರಿಗೆ ಆಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ನೋವನ್ನ, ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳು, ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳು, ಬಾಗಿ ಬಚ್ಚಲಕ ಹೋಗುವಾಗ, ಬಾಗಿ ಬಚ್ಚಲಕ ಹೋಗುವಾಗ 101 ಫಲವ ಕೊಡು ಎಲಸಿವನೆ. ಈ ಬ್ಯಾನಿನ ತಿನ್ನಂಗಿಲ್ಲ. ಒಬ್ಬರು ಕೇಳಿದ್ರ, ಮೊದ್ಲೆಲ್ಲ ಹೆಣ್ಮಕ್ಳು ಮನ್ಯಾಗ ಹೆರಿಗೆ ಆಗ್ತಿದ್ವು, ಹೆರಿಗಾಗುವ ಹೊತ್ನಾಗ ಅಳೋದು, ಕರೆಯೋದು, ಸೂಲ್ಗುತ್ತಿ ಹೊಡೆದು ಪಡೆದು ಏನೋ ಮಾಡ್ತಿದ್ರಂತ. ಅವಾಗ ಪಕ್ಕದ ಮನೆ ಯಾಕೆ ಆಕೆ ಅಳಕಿತ್ತಾಳ ಅಂತ ಕೇಳಿದಂತ. ಬ್ಯಾನಿ ತಿನ್ನಾಕಿತ್ತಾಳ ಅಂತ ಅಂದ್ರು. ಅಯ್ಯೋ ನೀನು ಬ್ಯಾನಿ ತಿನ್ನಾಕ ಇಷ್ಟ ಹಾಕೊಳ್ಬೇಕು, ಬೇಕಾ ತಿನ್ಬೇಕು, ಬೇಡ ಅದು ಉಗುಳ್ಬೇಕು ಅಂದ್ರ. ಹಂಗ ಇವತ್ತು ಬ್ಯಾನಿ ತಿನ್ನುವಂತ ಪ್ರಸಂಗನೇ ಇಲ್ಲ. ಒಳಂಗಿಲ್ಲ ಕರೆಯಂಗಿಲ್ಲ, ಅಲ್ಲ ಪ್ರಸಂಗ ಹೋಗ್ತಾರ, ಆಸ್ಪತ್ರೆ ಒಳಗೆ ಆಗ್ತಾವ. ಅದಕ್ಕೆ ಅಂಥ ಒಂದು ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳು, ಬಾಗಿ ಬಚ್ಚಲಕ ಹೋಗುವಾಗ, ಬಾಗಿ ಬಚ್ಚಲಕ ಹೋಗುವಾಗ 101 ಮಕ್ಕಳ ಕೊಡು ಎಲಸಿವನೆ, ಮಕ್ಕಳ ಕೊಡು ಎಲಸಿವನೆ. ಹಿಂಗೆ ಬೇಡ್ಕೊಂಡು ಅವಾಗೆಲ್ಲ ಮಕ್ಕಳನ್ನ ಪಡ್ಕೊಳ್ತಾ ಇತ್ತು. ಮಕ್ಕಳಂದ್ರೆ ಅಷ್ಟು ಮುದ್ದಾದಂಥ ಒಂದು ಸೊಗಸು. ಆ ಮಕ್ಕಳಿದ್ರೆ ಮನೆಯಲ್ಲಿ ಬಹಳ ಚಂದ ಇರ್ತೈತಿ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿರುನೀರ, ತೆಂಗಿನಕಾಯ ತಿರುನೀರ ತಕ್ಕೊಂಡು ಬಂಗಾರದ ಮೋರಿ ತೊಳೆದೇನ, ಬಂಗಾರದ ಮೋರಿ ತೊಳೆದೇನ. ಮಕ್ಕಳು ಆಡ ಬತ್ತಾಗ ಸಂದರ್ಭದಲ್ಲಿ ಏನೆಲ್ಲ ಗಲೀಜಾಗಿ ಬರ್ತದಾವ. ನೀವೇನಾರು ಹೊರಗೆ ಹೋಗ್ತದನ್ನು ಕಳಿಸಿ ಹುಡ್ರನ್ನ ಏನಾದ್ರು ಮಾಡ್ತೀರೇನು? ಎಷ್ಟೇ ಗಲೀಜಾಗಿದ್ರು ಸಹಿತಕ್ಕ ತಾಯಿಂದ್ರು ಬಂದು ಕರ್ಕೊಂಡು ಅವ್ರನ್ನ ಮಕ್ಕ ಗಿಕ್ಕ ತೊಳೆದು ಅವ್ರನ್ನೆಲ್ಲ ಸ್ವಚ್ಛ ಮಾಡಿ ಮುದ್ದಿಡ್ತೀರಿ, ಗಲ್ಲ ಹಾಕಿ ಮುದ್ದಿಡ್ತಿದ್ದೀರಿ, ಚುಟ್ಟಿ ಅಂತೀರಿ. ಏನೆಲ್ಲ ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ಬರೀ ಪ್ರೀತಿ ಆಗಬಾರ್ದು.
ಬಹಳಷ್ಟು ಪ್ರೀತಿನ ತೋರಿಸಿದ್ವಿ. ನಾವು ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇದ್ರೆ ಮಕ್ಕಳು ಮುಂದೆ ಹಾದಿ ತಪ್ತಾರ, ದಾರಿ ತಪ್ತಾರ. ಮಕ್ಕಳನ್ನ ಆ ರೀತಿ ಬೆಳೆಸಿದಂತ ನಾವುಗಳು ತಂದೆ ತಾಯಿಗಳು ಏನ್ ಮಾಡ್ತೀವಿ, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗತ್ತೆ. ಸಂಸ್ಕಾರ ಇಲ್ಲ ಅಂದ್ರೆ ಮುಂದೆ ಒಂದು ದಿವಸಕ್ಕೆ ನಿಮಗೆ ಕಂಟಕ ಆಗ್ತಾ ಇದಾರೆ, ಮಕ್ಕಳು ಕಂಟಕ ಆಗ್ತಾರೆ. ಒಬ್ಬ ಹುಡುಗ ಹೋದ, ಒಂದು ಅಂಗಡಿ ಒಳಗೆ ಕಳುವು ಮಾಡ್ಕೊಂಡ್ ಬರ್ತಾನ. ಅವಾಗ ಅವ್ರವು ಕೊಡ್ತಾನೆ. ಏನ್ ಕಳುವು ಮಾಡ್ಕೊಂಡ್ ಬಾಳೆಹಣ್ಣು ಕದ್ಕೊಂಡು ಬಂದದ್ದು. ಬಾಳೆಹಣ್ಣು ಕದ್ಕೊಂಡು ಬಂದ, ರವು ಕೊಟ್ಟ. ಚಲೋದು ಎಲ್ಲಿ ತಂದಿಲ್ಲ ಅಂದ್ರು. ರೊಕ್ಕ ಎಲ್ಲಿದ್ದು? ಇಲ್ಲ, ಅಂಗಡಿಯಾಗ ಹತ್ರ ನೋಡಕ್ಕಿರ್ತದೆ, ಎರಡು ಕದ್ಕೊಂಡ್ ಬಂದಾನೆ ಅಂದವ. ಕದ್ಕೊಂಡ್ ಬಂದೆ, ಬಹಳ ಇನ್ನೊಂದು ಎರಡು ತರ್ಬೇಕಲ್ಲ ಅಂದ್ಲ ತಾಯಿ. ಇನ್ನೊಂದು ಎರಡು ತರ್ಬೇಕನ್ನೋತ್ತಿಗೆ ಅವನಿಗೆ ಏನಾಯ್ತು, ಪ್ರೋತ್ಸಾಹ ಸಿಕ್ಕಂಗಾಯ್ತು. ಮತ್ತೆ ಹೋದ, ಮತ್ತೆ 2 ದಿವಸ ಬಿಟ್ಟ, ಮತ್ತೊಂದು ಹತ್ರ ಮತ್ತೊಂದು ಕದ್ಕೊಂಡ್ ಬಂದ. ಅವಾಗ ಅವ್ರ ತಾಯಿ ತಪ್ಪಿದು ಅಂತಂದು ಹೇಳಿಲ್ಲ, ಇದು ಕದ್ಕೊಂಬಂದದ್ದು ತಪ್ಪು ಅಂತಂದು ಹೇಳಿಲ್ಲ. ಅವಾಗೂ ತನ್ನ ಆ ಹುಡುಗನಿಗೆ ಪ್ರೋತ್ಸಾಹ ಕೊಟ್ಲು. ಬಹಳ ಚಲೋ ಮಾಡಿದಿಲ್ಲ ಕೆಲಸ, ಬಹಳ ಚಲೋ ಕೆಲಸ ಮಾಡಿದ್ವಿ, ಇನ್ನೊಂದಿಷ್ಟು ತರಬೇಕಾಯ್ತು ಅಂದ. ಅವನು ಬರ್ತಾ ಬರ್ತಾ ಏನಾದ ಅಂದ, ಒಬ್ಬ ಬಹಳ ದೊಡ್ಡ ದರೋಡೆಕೋರನಾದ. ದರೋಡೆಕೋರ ಆದ ನಂತರ ಪೊಲೀಸರ ಕೈ ಸಿಕ್ಬಿಡ್ತದಾನೆ, ಕೇಸ್ ಆಗ್ತದೆ. ಆಮೇಲೆ ಅವನಿಗೆ ಏನ್ ಮಾಡ್ತು, ಇಷ್ಟೆಲ್ಲ ಬಹಳಷ್ಟು ದರೋಡೆ ಮಾಡಿದಾನೆ, ಸುಲಿಗೆ ಮಾಡಿದಾನೆ, ಹೆಣ್ಣು ಮಕ್ಕಳ ಬಂಗಾರ ಕದ್ದಿದ್ದಾನೆ, ಗಾಡಿ ಕದ್ದಾನ, ಏನೆಲ್ಲ ಕದ್ದು ಬಹಳಷ್ಟು ರೌಡಿಯಾಗಿ ಇದು ಮಾಡಿದ್ರಂದ ಇವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಂದು ಕೋರ್ಟ್ನಲ್ಲಿ ಅವನಿಗೆ ಆದೇಶ ಆಗ್ತದೆ. ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಆದೇಶ ಆಯ್ತು. ಅವಾಗ ಅವನು ಹೇಳ್ತಾನ, ಆ ಹುಡುಗ, ಇಲ್ರಿ ನನಗೆ ಕೊಡ್ಬೇಡ್ರಿ ಗಲ್ಲು ಶಿಕ್ಷೆನ ಅಂದವ. ಗಲ್ಲು ಶಿಕ್ಷೆ ನನಗೆ ಕೊಡ್ಬೇಡ್ರಿ, ನಮ್ಮವು ಕೊಡ್ರಿ ಅಂತ. ಅಲ್ಲೋ ಕಳು ಮಾಡಿದ ನೀನು, ಮಜಾ ಮಾಡಿದ ನೀನು, ಆಮೇಲೆ ಊರೆಲ್ಲ ದರೋಡೆ ಹೊಡೆದ ನೀನು, ಆದ್ರೆ ನೀನು ಕಳುವು ಮಾಡಿದ ನಿಮ್ಮವ್ಗ ಯಾಕೆ ಶಿಕ್ಷೆ ಅಂತಂದು ಕೇಳಿದಾಗ ಅವ್ರು ಹೇಳ್ತಾನೆ, ಮತ್ತೆ ಮೊದಲು 2 ಬಾಳೆಹಣ್ಣು ಕದ್ದೆ, ನಮ್ಮವ್ವ ಪ್ರೋತ್ಸಾಹ ಕೊಟ್ಲು, ಅದನ್ನ ನಾ ರೂಢಿ ಮಾಡ್ಕೊಂಡು ಅದನ್ನ ತಾಂಬ ಇದನ್ನ ತಾಂಬ ಅಂದ್ಲು. ಅದಕ್ಕೆ ನಾನು ದೊಡ್ಡ ದರೋಡೆಕೋರ ಆಗ್ಲಿಕ್ಕೆ ಕಾರಣ ಯಾರಂದ್ರೆ ನಮ್ಮವ್ವ. ಅದಕ್ಕೆ ಅವನಿಸಿ ನಮ್ಮವ್ವ ಶಿಕ್ಷೆ ಕೊಡ್ರಿ ಅಂತ. ಶಿಕ್ಷೆ ನಾವು ಸಂಸ್ಕಾರ ಕೊಡದೇ ಇದ್ರೆ, ಮಕ್ಕಳಿಗೆ ತಿಳುವಳಿಕೆ ಹೇಳದೇ ಇದ್ರೆ, ಮಕ್ಕಳಿಗೆ ಬುದ್ಧಿಯನ್ನು ಹೇಳದೇ ಇದ್ರೆ, ನಾವು ದರೋಡೆಕೋರನ್ನಾಗಿ ಮಾಡಿದಂತ ಪಾಪ ನಮ್ಮ ತಂದೆ ತಾಯಿಗಳ ಮೇಲೆ ಬರ್ತದೆ. ಆ ದಿಸೆಯಲ್ಲಿ ಇವತ್ತು ನೀವೆಲ್ಲ ಮಕ್ಕಳಿಗೆ ಮುದ್ದಾಗಿ 1, 2 ಬೇಕು, 3 ಮಕ್ಕಳು ಸಾಕಂತ ಮೊದಲಿಗೆ 70-75ರಲ್ಲಿ. ಆಮೇಲೆ ಏನ್ ಬಂತು, ಆರ್ತಿಗೊಂದು ಕೀರ್ತಿಗೊಂದು ಅಂತ ಬಂತು. ಈಗೇನು ಬಂದೈತಿ, ಹೆಣ್ಣಿರಲಿ ಗಂಡಿರಲಿ ಮಗು ಒಂದಿರಲಿ. ನಮ್ಮ ಸ್ನೇಹಿತ ಬಂದಿದ್ದ, ಬಹಳ ದಿವಸ ನಾವೆಲ್ಲ 30-40 ವರ್ಷ ಊರು ಬಿಟ್ಟು ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ. ಏನಪ್ಪ ಏನೋ ಅದು ಆರಾಮದ ಏನೋ ಅಂತ ಕೇಳಿದೆ. ಎಲ್ಲ ಇದಾಯ್ತು, ಎಷ್ಟು ಮಕ್ಕಳು ಏನು ಎಲ್ಲ ವಿಚಾರ ಮಾಡಿದ್ವಿ. ಅವ ಹೇಳಿದವನು ಒಬ್ಬನು, ಮೊದಲೆಲ್ಲ ನಾವು 40-50 ವರ್ಷದಿಂದ ಇದ್ರು. ಅವಾಗ ಮಗಗೆ ಏನು ಹೆಸರಿಟ್ಟಿ, ಒಬ್ಬನ ಸುಭಾಷ್, ಮತ್ತೆ 2ನೇ ಮಗ ಏನಪ್ಪ ವಿಲಾಸ್, 3ನೇ ಮಗ ಕಲಾಸ್. ಇಂಥ ಹೆಸರುಗಳು ನಮ್ಮಲ್ಲಿ ಇಡೋದಿದೆ. ಅದಕ್ಕೆ ಮಕ್ಕಳಿಗೆ ನಾವು ಹೆಸರಿಡೋದು ಸಹಿತಕ್ಕೆ ಇವತ್ತೇನು ಎಲ್ಲ 2 ಅಕ್ಷರ ಏನೋ ಬರ್ತದೆ, ಲತಾ. ಅದು ನೋಡಿದ್ರೆ ಬಂಡಿಗೆ ಇರಂಗಿರ್ತತಿ ಲತಾ. ಬಂಗಾರ ಪಥ ಇರ್ತಾರೆ, ಇಟ್ಕೊಳಕ್ಕೆ ಏನು ಇರೋದು ಎಲ್ಲ ಪಾಸಿ ಗೋಲ್ಡ್ ಹೆಸರುಗಳು ಇಟ್ಟಾಗೂ ಸಹಿತಕ್ಕ